Hi, my dear students. Welcome to Vidyapita Study Center. So we are going to discuss today test paper. So geometry test paper ಅನ್ನ ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಪಾರ್ಟ್ 1 ನೋಡಿ. ಸೊ ಪಾರ್ಟ್ 1 ಅಲ್ಲಿ ಕಾನ್ಸೆಪ್ಟ್ ಅಲ್ಲಿ ಕ್ವಾಡ್ರಾಟ್ರಲ್ ಇದೆ ಕ್ವಶನ್ಸ್, ಇವನ್ ರೋಂಬಸ್ ಮೇಲೆ ಕ್ವಶನ್ಸ್ ಇದೆ, ಪ್ಯಾರಲಗ್ರಾಮ್ ಮೇಲೆ ಕ್ವಶನ್ಸ್ ಇದೆ, ಮತ್ತೆ ಸ್ಕ್ವೇರ್ ಮೇಲೆ ಸಮ್ ಕ್ವಶನ್ಸ್ ಇದೆ. ಸೊ ಕ್ವಾಡ್ರಾಟ್ರಲ್ ಅಲ್ಲಿ ನಿಮಗೆ ಆಲ್ರೆಡಿ ಗೊತ್ತು ಕ್ವಾಡ್ರಾಟ್ರಲ್ ಅಲ್ಲಿ ಪ್ರಾಪರ್ಟಿ ಹೇಗಿರುತ್ತೆ ಅಂತ. ಜಸ್ಟ್ ಪ್ರಾಪರ್ಟಿ ವಿಲ್ ಬಿ ಲೈಕ್ ದಿಸ್ ನೋಡಿ. ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟ್ರಲ್ ಮೇನ್ ಪ್ರಾಪರ್ಟಿ ಏನು ಬರುತ್ತೆ? ಇಫ್ ಐ ಡ್ರಾ ಇಯರ್ ದಿಸ್ ಒನ್ ಈ ಆ್ಯಂಗಲ್ ಎಷ್ಟಿರುತ್ತೆ, ಈ ಆ್ಯಂಗಲ್ ಎಷ್ಟಿರುತ್ತೋ ಅದಕ್ಕೆ ಹಾಫ್ ಇರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಇದ್ರ ಮೇಲೇನೆ ಕ್ವಶನ್ಸ್ ನಿಮಗೆ 3-4 ಕ್ವಶನ್ಸ್ ಇದೆ. ಸೊ ಫಸ್ಟ್ ಪ್ರಾಪರ್ಟಿ ಇದೊಂದು ಗೊತ್ತಿರಬೇಕು. ಏನು? ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ. ಓಕೆ, ಸೊ ಎ ಬಿ ಸಿ ಡಿ ಅಂತ ನಾನು ತಗೊಂಡಾಗ ಎ ಬಿ ಸಿ ಡಿ ಓ ಸಿ ಒ ಡಿ ಎಷ್ಟಿರುತ್ತಂದರೆ ಆ್ಯಂಗಲ್ ಎ ಆ್ಯಂಗಲ್ ಬಿ ಅದು ಆಫ್ ಇದಿರುತ್ತೆ. ಸೊ ಇದು ಈ ಪ್ರಾಪರ್ಟಿ ಮೇಲೆ ಸಮ್ ಕ್ವಶನ್ಸ್ ಇದೆ. ಸೊ ಆ ಕ್ವಶನ್ಸ್ನ 1 by 1 ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡಿ. ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ? ಸೊ ಡಯಾಗ್ರಾಮ್ ಆಲ್ಸೋ ಐ ವಿಲ್ ರೈಟ್ ಇಟ್ ಅಂಡ್ ಐ ವಿಲ್ ಶೋ ಯು. ಸೊ ಕ್ವಶನ್ ಏನು ಕೊಟ್ಟಿದ್ದಾರೆ? ಕ್ವಶನ್ ಇಫ್ ಯು ಅಬ್ಸರ್ವ್ ನೋಡಿದ್ರೆ ಇನ್ ಎ ಕ್ವಾಡ್ರಾಟ್ರಲ್ ಎ ಬಿ ಸಿ ಡಿ ಆಂಗಲ್ ಸಿ 72 ಡಿಗ್ರಿ ಕೊಟ್ಟಿದ್ದಾರೆ, ಆಂಗಲ್ ಡಿ 28 ಡಿಗ್ರಿ ಕೊಟ್ಟಿದ್ದಾರೆ. ದ ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂಡ್ ಆಂಗಲ್ ಬಿ ಮೀಟ್ ಇನ್ ಓ ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಕಾನ್ಸೆಪ್ಟ್ ಆಸ್ ಇಟ್ ಈಸ್ ನೋಡಿ. ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಲೈಕ್ ದಿಸ್, ಸೊ ಎ ಬಿ ಸಿ ಡಿ ಇಟ್ ವಿಲ್ ಬಿ ಎ, ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ, ದಿಸ್ ಈಸ್ ಡಿ. ಆಂಗಲ್ ಸಿ ಕೊಟ್ಟಿದ್ದಾರೆ 72 ಡಿಗ್ರಿ ಅಂತ, ಇದು ಕೊಟ್ಟಿದ್ದಾರೆ 72 ಡಿಗ್ರಿ ಅಂತ. ಅದೇ ಥರ ಆಂಗಲ್ ಡಿ ಕೊಟ್ಟಿದ್ದಾರೆ ಇದು 28 ಡಿಗ್ರಿ ಅಂತ. ದ ಬೈಸೆಕ್ಟರ್ ಆಫ್ ಆಂಗಲ್ ಎ ಅಂಡ್ ಬಿ ಮೀಟ್ ಓ. ಆಂಗಲ್ ಎ ಮತ್ತು ಆಂಗಲ್ ಬಿ ಎರಡು ಬೈಸೆಕ್ಟರ್ ಆಗಿ ಎಲ್ಲಿ ಮೀಟ್ ಆಗಿದೆ? ಓ ಅಲ್ಲಿ ಮೀಟ್ ಆಗಿದೆ. ಸೊ ದಿಸ್ ಈಸ್ ಅ ಓ. ಹಾಗಾದರೆ ಓ ಆ್ಯಂಗಲ್ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಎ ಓ ಬಿ ಫೈಂಡ್ ಔಟ್ ಮಾಡಬೇಕು ನೀವು. ವೆರಿ ಸಿಂಪಲ್, ನಾನು ಅವಾಗಲೇ ಅದನ್ನೇ ಹೇಳಿದೆ ನಿಮಗೆ. ಸೊ ಈ ಪ್ರಾಪರ್ಟಿ ವೆರಿ ಸಿಂಪಲ್ ಆಗಿರುತ್ತೆ. ಸೊ ಇದು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಅಂದರೆ ಇವೆರಡು ಆ್ಯಂಗಲ್ ಆಫ್ ಇದಿರುತ್ತೆ ಅಂತ ಹೇಳಿದ್ದೀನಿ. ಸೊ 72 ಪ್ಲಸ್ 28 ಡಿವೈಡೆಡ್ ಬೈ 2 ಮಾಡಿದ್ರೆ ಅದಿರುತ್ತೆ. ಸೊ 100 ಡಿವೈಡೆಡ್ ಬೈ 2 ಎಷ್ಟಿರುತ್ತೆ? ಹಾಗಾದರೆ 100 ಡಿವೈಡೆಡ್ ಬೈ 2 50. ಹಾಗಾದರೆ ಆ್ಯಂಗಲ್ ಓ ಎಷ್ಟಿರುತ್ತೆ ಅಂದರೆ 50 ಡಿಗ್ರಿ ಇರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ ವಿಲ್ ಬಿ 50 ಡಿಗ್ರಿ. ಇದು ಫಸ್ಟ್ ಪ್ರಾಪರ್ಟಿ ಮೇಲೆ ಕ್ವಾಡ್ರಾಟ್ರಲ್ ಬರೋ ಕ್ವಶನ್. ಈವನ್ ಸೆಕೆಂಡ್ ಕ್ವಶನ್ ಅದೇ ಫಾರ್ಮೆಟಲ್ಲಿ ಇದೆ, ಅದೇ ಟೈಪ್ ಕ್ವಶನ್ ಇದೆ. ಸೊ ಸೆಕೆಂಡ್ ಕ್ವಶನ್ ನೋಡಿ ಅದೇ ಥರ. ಇನ್ ಕ್ವಾಡ್ರಾಟ್ರಲ್ ಎ ಬಿ ಸಿ ಡಿ. ಸೊ ಕ್ವಾಡ್ರಾಟ್ರಲ್ ಎ ಬಿ ಸಿ ಡಿ, ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಇಸ್ ದ ಕ್ವಾಡ್ರಾಟ್ರಲ್ ಎ ಬಿ ಸಿ ಡಿ. ದ ಬೈಸೆಕ್ಟರ್ ಆಫ್ ಆಂಗಲ್ ಬಿ ಓ ಸೇಮ್ ಥಿಂಗ್, ಇದು ಮೀಟ್ ಆಗಿದೆ ಸಮ್ವೇರ್ ಇಯರ್ ಓ ಅಲ್ಲಿ. ಆ್ಯಂಡ್ ಆ್ಯಂಗಲ್ ಎ ಒ ಬಿನೇ ಕೊಟ್ಟಿದ್ದಾರೆ ಇವಾಗ 64 ಅಂತ. ಮತ್ತು ಈ ಆ್ಯಂಗಲ್ ಸಿ ಪ್ಲಸ್ ಡಿ ಕೇಳಿದ್ದಾರೆ. ವೆರಿ ಸಿಂಪಲ್. ಸೊ ಪ್ರೀವಿಯಸ್ ಕೇಳಿರೋ ಕ್ವಶನ್ಗೆ ಆಪೋಸಿಟ್ ಆನ್ಸರ್ ಇಲ್ಲಿ. ಸೊ 64 ಇದಾದರೆ ಇವೆರಡು ಎಷ್ಟಾಗಿರುತ್ತೆ? 128 ಆಗಿರುತ್ತೆ. ಯಾಕಂದರೆ ಇವೆರಡು ಸೇರಿದ್ರೆ ಆಫ್ ಇದಿರುತ್ತೆ, ಹಾಗಾದ್ರೆ ಇವೆರಡು ಡಬಲ್ ಇರುತ್ತೆ. ಸೊ 64ಗೆ ಡಬಲ್ ಎಷ್ಟು? 128. ಸೊ ಈ ಕ್ವಶನ್ಗೆ ಆನ್ಸರ್ 128. ಸೊ ವೆರಿ ಸಿಂಪಲ್ ಕ್ವಶನ್, ಎರಡು ಕ್ವಶನ್. ಅದೇ ಥರ ಕ್ವಶನ್ ನಂಬರ್ 3 ಕೇಳಿದ್ದಾರೆ ನೋಡಿ. ಇನ್ನು ಕ್ವಾಡ್ರಾಟ್ರಲ್ ಎ ಬಿ ಸಿ ಡಿ ಆ್ಯಂಗಲ್ ಸಿ ಮತ್ತು ಡಿ ಎರಡು ಮೀಟ್ ಆಗಿದೆ ಅಟ್ ಇ ಅಲ್ಲಿ ಅಂತ ಹೇಳಿದ್ದಾರೆ. ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ. ಮತ್ತೆ ಇಫ್ ಆ್ಯಂಗಲ್ ಸಿ ಇ ಡಿ ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಕೊಟ್ಟಿದ್ದಾರೆ, ಹಾಗಾದ್ರೆ ಇನ್ನೊಂದು ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು ಅಷ್ಟೇ. ವೆರಿ ಸಿಂಪಲ್. ಅಬ್ಸರ್ವ್ ಹಿಯರ್. ಸೊ ಸೇಮ್ ಕ್ವಶನ್, ಐ ವಿಲ್ ಡೂ ಇಟ್ ಸೇಮ್ ಫಾರ್ಮೆಟ್ ಇದೆ. ಸೊ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಡಯಾಗ್ರಾಮ್ ವಿಲ್ ಬಿ ಇಟ್ ಲುಕ್ ಲೈಕ್ ದಿಸ್. ಈ ಥರ ಇದೆ ಎ ಬಿ ಸಿ ಡಿ. ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಇಸ್ ಎ ಬಿ ಸಿ ಡಿ. ಎ ಬಿ ಸಿ ಡಿ ಆ್ಯಂಗಲ್ ಸಿ ಮತ್ತು ಡಿ ಮೀಟ್ ಆಗಿದೆ ಇ ಅಲ್ಲಿ. ಆ್ಯಂಗಲ್ ಸಿ ಮತ್ತು ಡಿ ಈ ಎಲ್ಲಿ ಮೀಟ್ ಆಗಿದೆ? ಈ ಪಾಯಿಂಟಲ್ಲಿ ಮೀಟ್ ಆಗಿದೆ. ಮತ್ತು ಸಿ ಇ ಡಿ ಕೊಟ್ಟಿದ್ದಾರೆ. ಇದು 56 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಮತ್ತು ಆ್ಯಂಗಲ್ ಎ ಕೊಟ್ಟಿದ್ದಾರೆ, ಇದು 49 ಡಿಗ್ರಿ ಅಂತ. ಈಗ ಬಿ ಫೈಂಡ್ ಔಟ್ ಮಾಡಬೇಕು. ಸಿಂಪಲ್. 56 ಆದರೆ ಇವೆರಡೂ ಸೇರಿದ್ರೆ 112 ಇರುತ್ತೆ. ಕರೆಕ್ಟ್ ಅಲ್ವಾ? ಇವೆರಡೂ ಸೇರಿದ್ರೆ ಎಷ್ಟಿರಬೇಕು? 56. ಇದು 56 ಆದರೆ ಈ ಆ್ಯಂಗಲ್ 112 ಇರಬೇಕು. ಆ 112 ಅಲ್ಲಿ 49ನ ರಿಮೂವ್ ಮಾಡಿದ್ರೆ ಬಿ ಆ್ಯಂಗಲ್ ಸಿಗುತ್ತೆ. ಸೊ 112 ಅಲ್ಲಿ 49 ಹೆಂಗೆ ರಿಮೂವ್ ಮಾಡೋದು? 50 ಕಂಪೇರ್ ಮಾಡಿದ್ರೆ 1 ಪ್ಲಸ್ 62 ಟೋಟಲ್ 63. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 63. ಸೊ ಈ ಕ್ವಶನ್ಗೆ ಆನ್ಸರ್ 63. ಐ ಹೋಪ್ ಫಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಥರ್ಡ್ ಕ್ವಶನ್ ಎಲ್ಲರಿಗೂ ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಯಾವ್ದ್ರ ಮೇಲೆ ಇದೆ? ಪ್ಯಾರಲಗ್ರಾಮ್ ಇದೆ. ಪ್ಯಾರಲಗ್ರಾಮ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಸ್ವಲ್ಪ ಜಸ್ಟ್ ಅರ್ಥ ಮಾಡ್ಕೊಂಬಿಡಿ. ಪ್ಯಾರಲಗ್ರಾಮ್ ಜಸ್ಟ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಓಕೆ, ಏನು ಬರುತ್ತೆ ಪ್ಯಾರಲಗ್ರಾಮ್ದು ಕಾನ್ಸೆಪ್ಟ್? ಫಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ? ಇಟ್ ಈಸ್ ಮೇನ್ ಇಂಪಾರ್ಟೆಂಟ್.
ಫಸ್ಟ್ ಪ್ಯಾರಲಗ್ರಾಮ್ ಅಲ್ಲಿ ಜಸ್ಟ್ ಐ ವಿಲ್ ಡ್ರಾ ಇಟ್ ಪ್ಯಾರಲಗ್ರಾಮ್. ಇದು ಪ್ಯಾರಲಗ್ರಾಮ್ ಅಂತ ಅನ್ಕೊಳ್ಳಿ. ಫಸ್ಟ್ ಪ್ರಾಪರ್ಟಿ ಏನ್ ಬರುತ್ತೆ ಪ್ಯಾರಲಗ್ರಾಮ್ ಅಲ್ಲಿ? 3 ಟೈಪ್ಸ್ ಆಫ್ ಬರುತ್ತೆ ಇಮೇಜಸ್. ಒಂದು ಆಪೋಸಿಟ್ ಲೈನ್ಸ್ ಈಕ್ವಲ್, ಓಕೆ, ಮತ್ತೆ ಒಂದು ಓಕೆ ಆಪೋಸಿಟ್ ಲೈನ್ ಪ್ಯಾರಲಲ್, ಇದು ಇದಕ್ಕೆ ಪ್ಯಾರಲಲ್, ಇವೆರಡು ಲೈನ್ ಇವೆರಡು ಪ್ಯಾರಲಲ್, ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಅದೇ ಇಮೇಜ್, ಸೆಕೆಂಡ್ ಒನ್ ಆಪೋಸಿಟ್ ಲೈನ್ಸ್ ಈಕ್ವಲ್. ಆಪೋಸಿಟ್ ಲೈನ್ಸ್ ಈಕ್ವಲ್ ಇದ್ರು ಅದನ್ನ ಪ್ಯಾರಲಗ್ರಾಮ್ ಅಂತಾರೆ, ಅಥವಾ ಆಪೋಸಿಟ್ ಲೈನ್ ಪ್ಯಾರಲಲ್ ಇದ್ರು ಅದನ್ನ ಪ್ಯಾರಲಗ್ರಾಮ್ ಅಂತಾರೆ, ಅಥವಾ ಎರಡೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಆಪೋಸಿಟ್ ಲೈನ್ಸ್ ಪ್ಯಾರಲಲ್ ಇದ್ದು ಈಕ್ವಲ್ ಇರುತ್ತೆ, ಆಪೋಸಿಟ್ ಲೈನ್ ಪ್ಯಾರಲಲ್ ಇದ್ದು ಈಕ್ವಲ್ ಇರುತ್ತೆ. ಇದನ್ನು ನಾವು ಏನಂತ ಕರಿತೀವಿ? ಪ್ಯಾರಲಗ್ರಾಮ್ ಅಂತ ಕರಿತೀವಿ. ಪ್ಯಾರಲಗ್ರಾಮ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಆಂಗಲ್ ಬೈಸೆಕ್ಟರ್ ಆಗುತ್ತೆ. ಡಯಾಗ್ನಲ್ ಡ್ರಾ ಮಾಡಿದಾಗ ಆಂಗಲ್ ಬೈಸೆಕ್ಟರ್ ಆಗುತ್ತೆ, ಸೊ ಮೀಟ್ ಆಗುತ್ತೆ, ಮತ್ತೆ ಇವೆರಡು ಈಕ್ವಲ್ ಆಗಿರುತ್ತೆ. ಸೊ ಇದೊಂದು ಪಾಯಿಂಟ್ ನ ನೆನ್ಪಿಟ್ಕೊಳ್ಬೇಕು. ಸೊ ದಿಸ್ ಎ ಇಂಪಾರ್ಟೆಂಟ್ ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ನೆನ್ಪಿಟ್ಕೊಳ್ಬೇಕು ಪ್ಯಾರಲಗ್ರಾಮ್ ಅಲ್ಲಿ? ಸೊ ಅಡ್ಜಸೆಂಟ್ ಆಂಗಲ್ 180 ಡಿಗ್ರಿ ಇರುತ್ತೆ, ಆಪೋಸಿಟ್ ಆಂಗಲ್ ಈಕ್ವಲ್ ಆಗಿರುತ್ತೆ. ಓಕೆ, ಆಪೋಸಿಟ್ ಆಂಗಲ್ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಇಷ್ಟು ಪ್ರಾಪರ್ಟಿ ನೆನ್ಪಿಟ್ಕೊಳ್ಬೇಕು. ಸೊ ಇದ್ರ ಮೇಲೆ ಕ್ವಶನ್ಸ್ ಹೇಗೆ ಬರುತ್ತೆ? ಈಗ 1 by 1 ಕ್ವಶನ್ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಸೊ ಲೆಟ್ ಸಾಲ್ವ್ ಇಟ್. ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ABCD is a parallelogram. ABCD is a parallelogram. Let's write it. ABCD is the parallelogram. Fine. In which diagonal AC ಮತ್ತೆ BD. So let's take it. This is A, this is B, this is C, this is D. Angle diagonal AC ಮತ್ತೆ D ಅಂತ ಕೊಟ್ಟಿದ್ದಾರೆ. AC ಮತ್ತೆ BD ಇಂಟರ್ಸೆಕ್ಟ್ ಆಗುತ್ತೆ ಎಲ್ಲಿ? O ಅಲ್ಲಿ. AC ಒಂದು ಮತ್ತೆ BD ಒಂದು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? O ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. O ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಆಫ್ಟರ್ ದಟ್ O ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಮತ್ತೇನು ಹೇಳಿದ್ದಾರೆ? If E, F, G and H are the midpoints of the AO, ಇದು ಮಿಡ್ ಪಾಯಿಂಟ್. ಜಸ್ಟ್ ಸೆಲೆಕ್ಟ್ ಅನದರ್ ಕಲರ್. ಸೊ ಇದು ಮಿಡ್ ಪಾಯಿಂಟ್ ಅಂತ ಅನ್ಕೊಳ್ಳಿ. ಇದೊಂದು ಮಿಡ್ ಪಾಯಿಂಟ್, ಇದೊಂದು ಪಾಯಿಂಟ್, ಇದೊಂದು ಮಿಡ್ ಪಾಯಿಂಟ್. ದೆನ್ BO ರೆಸ್ಪೆಕ್ಟಿವ್ಲಿ ದೆನ್ ದಿ ರೇಷಿಯೋ ಆಫ್ ದಿ ಪೆರಿಮೀಟರ್ ಆಫ್ ದಿ ಕ್ವಾಡ್ರಾಟಲ್ EFG. ಸೊ ಈಗ ಇದು EFG, ಇದೊಂದು ಕ್ವಾಡ್ರಾಲ್ಟ್ರಲ್. ಸೊ ದಿಸ್ ವಿಲ್ ಬಿ ಎಲ್ಲಿ ಕ್ರಿಯೇಟ್ ಆಗಿದೆ? AB, BD, O ಇಂಟರ್ಸೆಕ್ಟರ್ EF, G and H. ಸೊ ಇದು ವಿಲ್ ಬಿ EF, G and H. ಇದೇನಾಗಿರುತ್ತೆ ಅಂತ. ಸೊ ವೆರಿ ಸಿಂಪಲ್. ನೀವು ಈ ಟ್ರಯಾಂಗಲ್ ನ ನೋಡಿ, OAB ಟ್ರಯಾಂಗಲ್ ನೋಡಿ. ಇದು ಯಾವ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ವಿ? ಮಿಡ್ ಪಾಯಿಂಟ್ ಥಿಯರಮ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ವಿ. ಮಿಡ್ ಪಾಯಿಂಟ್ ಥಿಯರಮ್ ಕಾನ್ಸೆಪ್ಟ್ ಅಲ್ಲಿ ಏನ್ ಬರುತ್ತೆ? ಇವೆರಡೂ ಲೈನ್ಸ್, ಓಕೆ, ದಿಸ್ ಪ್ಯಾರಲಲ್ ಲೈನ್ ಆಗಿದ್ರೆ ಇದು ಈಗ ಡಿವೈಡ್ ಆಗಿರುತ್ತೆ, 1:2 ರೇಷಿಯೋದಲ್ಲಿ ಡಿವೈಡ್ ಆಗುತ್ತೆ ಅಂತ ಹೇಳಿದ್ವಿ. ಅದರ್ವೈಸ್ ಇನ್ನೊಂದು ಪ್ರಾಪರ್ಟಿ ಹೇಳಿದೆ, ಕ್ವಾಡ್ರಾಲ್ಟ್ರಲ್ ಔಟ್ ಸೈಡ್ ಎಷ್ಟಿರುತ್ತೆ ಅಂದ್ರೆ ಇನ್ಸೈಡ್ ಅಲ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗಿರೋ ಡಯಾಗ್ರಾಮ್, ಎಲ್ಲಾ ಡಯಾಗ್ರಾಮ್ ಯಾವುದೇ ಒಂದು ಡಯಾಗ್ರಾಮ್ ಅಲ್ಲಿ ಕ್ವಾಡ್ರಾಲ್ಟ್ರಲ್ ಆಗ್ಬೋದು, ಸರ್ಕಲ್ ಸ್ಕ್ವೇರ್ ಆಗ್ಬೋದು, ಪ್ಯಾರಲಗ್ರಾಮ್ ಅದು ಯಾವ್ದ್ರಲ್ಲಾಗಲೇ ಆಗಲಿ, ಔಟ್ ಸೈಡ್ ಇರೋ ಏರಿಯಾಗೆ ಆಫ್ ಏರಿಯಾ ಒಳಗಡೆ ಇರೋ ಡಯಾಗ್ರಾಮ್ ಇರುತ್ತೆ ಯಾವಾಗ ಮಿಡ್ ಪಾಯಿಂಟ್ ಅಲ್ಲಿ ಕ್ರಿಯೇಟ್ ಆಗೋ ಡಯಾಗ್ರಾಮ್. ಈ ಪ್ರಾಪರ್ಟಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. ಆಫ್ ಅಂದ್ರೆ 1/2. ಸೊ ಎಲ್ಲಿದೆ ರೇಷಿಯೋ? 1:2. ಸೊ ದಟ್ಸ್ ಇಸ್ ಏರಿಯಾ ಆಫ್ ದಿ ಪೆರಿಮೀಟರ್, ಏರಿಯಾ ಆಫ್ ದಿ ಪ್ಯಾರಲಗ್ರಾಮ್. ಔಟ್ ಸೈಡ್ ಏನಿರುತ್ತೆ ಏರಿಯಾ, ಒಳಗಡೆದು ಅದೇ ಇರುತ್ತೆ. ಪೆರಿಮೀಟರ್ ಹೊರಗಡೆ ಏನಿರುತ್ತೋ ಅದರಲ್ಲಿ ಆಫ್ ಇರುತ್ತೆ. ಸೊ ಆನ್ಸರ್ ವಿಲ್ ಬಿ 1/2 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದ್ದಾರೆ? ABC is the parallelogram, P and R is the midpoint of DC. ಸೇಮ್ ಕಾನ್ಸೆಪ್ಟ್, ಸೇಮ್ ಕ್ವಶನ್, ಸೇಮ್ ಕಾನ್ಸೆಪ್ಟ್ ನೋಡಿ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ? ABCD is a parallelogram ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ABCD is a parallelogram, P and R are the midpoint of the DC ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ is a DCAB. DC ಒಂದು ಮಿಡ್ ಪಾಯಿಂಟ್, ಮತ್ತೆ R is a BC ಅಲ್ಲಿ ಒಂದು ಮಿಡ್ ಪಾಯಿಂಟ್. ಫೈನ್. Respectively the line PR. So PR, so we have to draw one line. So that line will be PR. This is PR. Fine. PR intersect the diagonal AC. So AC ಅಲ್ಲಿ intersect ಆಗಿದೆ. This is a O. Q ಅಂತ ಕೊಟ್ಟಿದ್ದಾರೆ ಅವರು. Q, this is a Q. Fine. The distance of CQ will be equal to CQ ಡಿಸ್ಟೆನ್ಸ್ ಎಷ್ಟಿದೆ? ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ? AC ಅಥವಾ BD ಗೆ. ಸೊ AC ಲೈನ್ಗೆ ಕಂಪೇರ್ ಮಾಡಿದ್ರೆ ಅಥವಾ BD ಲೈನ್ಗೆ ಕಂಪೇರ್ ಮಾಡಿದ್ರೆ BD. ಸೊ BD is one more, this one. ಇನ್ನೊಂದು ಇದಕ್ಕೆ ಕಂಪೇರ್ ಮಾಡಿದ್ರೆ ಹೇಳ್ಬೇಕು. ವೆರಿ ಸಿಂಪಲ್, ಡಿಫಿಕಲ್ಟ್ ಏನಲ್ಲ. ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಜಸ್ಟ್ ಐ ವಿಲ್ ರೈಟ್ ಇಟ್ ದಿಸ್. ಇದು ಮಿಡ್ ಪಾಯಿಂಟ್.
ಇದು ಮಿಡ್ ಪಾಯಿಂಟ್. ಈಗ ನಮಗೆ ಗೊತ್ತು ಆಪೋಸಿಟ್ ಲೈನ್ಸ್ ಈಕ್ವಲ್ ಆಗಿರುತ್ತೆ ಅಂತ ಗೊತ್ತು. ಯಾವ್ಯಾವ್ದು ಈಕ್ವಲ್ ಆಗಿರುತ್ತೆ? ಈಗ ಫಾರ್ ಎಕ್ಸಾಂಪಲ್ ಈ ಲೈನ್ ಎಷ್ಟಿದ್ರೆ ಅಷ್ಟೇ ಇರುತ್ತೆ, ಈ ಲೈನ್ ಫುಲ್ ಎಷ್ಟಿದ್ರೆ ಈ ಲೈನ್ ಅಷ್ಟೇ ಇರುತ್ತೆ. ಇದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಇದು ಈಕ್ವಲ್ ಆಗಿರುತ್ತೆ. ಸೊ ಜಸ್ಟ್ ಐ ವಿಲ್ ರೈಟ್ ಇಟ್, ಇದು ಈಕ್ವಲ್ ಆಗಿರುತ್ತೆ. ಅದೇ ಥರ ಇದು ಈಕ್ವಲ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ವೆರಿ ಸಿಂಪಲ್. ಸೊ ಈಗ ನೀವು ನೋಡ್ಬೇಕಾಗಿರೋದು ವೆರಿ ಸಿಂಪಲ್. ABCD ಇಸ್ ಅ ಪ್ಯಾರಲಗ್ರಾಮ್, P&R ಇಸ್ ಅ ಮಿಡ್ ಪಾಯಿಂಟ್, DC ಕೊಟ್ಟಿದ್ದಾರೆ ನೋಡಿ. ಸೊ ಹೌ ಟು ರೈಟ್ ದಿಸ್ ಈಕ್ವೇಶನ್? ಸೊ ನೀವು ಈಗ ನಾನು ಜಸ್ಟ್ ಕಲರ್ ಬರೀತೀನಿ, ಆ ಟ್ರಯಾಂಗಲ್ ನ ನೋಡಿ, ಅಬ್ಸರ್ವ್ ಮಾಡಿ. ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಯಾವುದು? DAC. ಜಸ್ಟ್ ದಿಸ್ ಟ್ರಯಾಂಗಲ್. ಐ ವಿಲ್ ಮಾರ್ಕ್ ಇಟ್. ಈ ಟ್ರಯಾಂಗಲ್ ನೋಡಿ. ಸೊ ಈ ಟ್ರಯಾಂಗಲ್ ಅಲ್ಲಿ ಫುಲ್ ಈ ಟ್ರಯಾಂಗಲ್ ಅಲ್ಲಿ ಇದು ಒಂದು ಟ್ರಯಾಂಗಲ್ ಅಲ್ಲಿ ಆಲ್ರೆಡಿ ಹೇಳಿದ್ವಿ. ಈ ತರ ಇದ್ದಾಗ ಇದಕ್ಕೆ ರಿಲೇಷನ್ ಮಿಡ್ ಪಾಯಿಂಟ್ ಥಿಯರಮ್. ಇದು 1 ಇರುತ್ತೆ, ಇದು 1 ಇರುತ್ತೆ. ಇದು 1 ಆದಾಗ ಇದು ಟೋಟಲ್ ಎಷ್ಟಿರುತ್ತೆ? ಇದು ಆಫ್, ಯಾಕಂದ್ರೆ ಡಯಾಗ್ನಲ್ ಇದು ಟೋಟಲ್ 2 ಆಗಿರುತ್ತೆ. ಸೊ ಇದು 1, ಇದು 2, ಟೋಟಲ್ ಎಷ್ಟಾಗುತ್ತೆ? 4. ಹಾಗಾದ್ರೆ CQ ಎಷ್ಟಿರುತ್ತೆ ಅಂದ್ರೆ AC ಗೆ 4 ಟೈಮ್ಸ್ ಇರುತ್ತೆ. CQ ಗೆ ಎಷ್ಟಿರುತ್ತೆ? AC ಗೆ 4 ಟೈಮ್ಸ್ ಇರುತ್ತೆ. ಆ ಥರ ಆಪ್ಷನ್ ಇದೆಯಾ ಅಂತ ನೋಡಿ. ಸೊ AC ಗೆ 4 ಟೈಮ್ಸ್, CQ ಎಷ್ಟಿರುತ್ತೆ? AC ಗೆ 4 ಟೈಮ್ಸ್. ಸೊ ದಿಸ್ ವಿಲ್ ಬಿ ಒನ್ ಸಿಮಿಲರ್ ಟ್ರಯಾಂಗಲ್ಸ್ ಅಲ್ಲಿ ಇದನ್ನ ರೇಷಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇದು 1:2 ರೇಷಿಯೋದಲ್ಲಿ ಇರುತ್ತೆ, ಟೋಟಲ್ 3 ಪಾರ್ಟ್ಸ್. ಇದು 1:2 ರೇಷಿಯೋದಲ್ಲಿ ಇರುತ್ತೆ, ಟೋಟಲ್ 3 ಪಾರ್ಟ್ಸ್. ಇದು 1:1 ರೇಷಿಯೋದಲ್ಲಿ ಇರುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಟ್ರಯಾಂಗಲ್ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ನೋಡಿ ಅದನ್ನ. ಸೊ ದಟ್ ವಿಲ್ ಬಿ, ಐ ಕ್ಯಾನ್ ಯೂಸ್ ಇಟ್ ಹಿಯರ್. ಸೊ ಅದೇ ತರ ಈ ಕ್ವಶನ್ ನೋಡಿ. ಇನ್ ಎ ಪ್ಯಾರಲಗ್ರಾಮ್ ABCD, ದ ಬೈಸೆಕ್ಟರ್ ಆಫ್ ಆಂಗಲ್ A ಆಲ್ಸೋ ಬೈಸೆಕ್ಟ್ BC at E, ಫೈಂಡ್ ದಿ AD ಅಂತ ಕೇಳಿದ್ದಾರೆ. ಲೆಟ್ ಸಾಲ್ವ್ ದಿಸ್ ಕ್ವಶನ್. ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲೇನು ಹೇಳಿದ್ದಾರೆ? ಫಸ್ಟ್ ಇನ್ ಎ ಪ್ಯಾರಲಗ್ರಾಮ್ ABCD, ಲೆಟ್ಸ್ ಟೇಕ್ ಇಟ್. ದಿಸ್ ಈಸ್ A, ದಿಸ್ ಈಸ್ B, ದಿಸ್ ಈಸ್ C, ದಿಸ್ ಈಸ್ D. ಪ್ಯಾರಲಗ್ರಾಮ್ ಫಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅವರು? ಆಂಗಲ್ A ಬೈಸೆಕ್ಟ್ BC ಕೊಟ್ಟಿದ್ದಾರೆ. ಇದು BC ಬೈಸೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಆಂಗಲ್ A ಇಸ್ ಅ ಬೈಸೆಕ್ಟ್ BC. ಓಕೆ, ಆಂಗಲ್ A ಕೊಟ್ಟಿದ್ದಾರಲ್ವಾ? ಆಂಗಲ್ A ಎಷ್ಟು ಕೊಟ್ಟಿದ್ದಾರೆ? ಆಂಗಲ್ A ಕೊಟ್ಟಿದ್ದಾರೆ. ಆಂಗಲ್ A ಆಲ್ಸೋ ಬೈಸೆಕ್ಟ್ BC ಅಟ್ ಫೈಂಡ್ ದಿ AD ಕೊಟ್ಟಿದ್ದಾರೆ. ಜಸ್ಟ್ AD ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ AD ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಜಸ್ಟ್ ಸಿಂಪಲ್. ಬೈಸೆಕ್ಟ್ ಅಂದಾಗ ನೀವು ಹೇಳಿ, ಇದು ಥೀಟಾ ಇದ್ರೆ ಡೆಫಿನೆಟ್ಲಿ ಇದು ಥೀಟಾ ಇರುತ್ತೆ. ಎಸ್ ಆರ್ ನೋ? ಕರೆಕ್ಟ್. ಇದು ಪ್ಯಾರಲಲ್ ಲೈನ್ಸ್, ಅದು ನಮಗೆ ಗೊತ್ತು ಆಲ್ರೆಡಿ. ಸೊ ಇದು ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತು. ಸೊ ವಿ ನೋ ದಟ್ ಪ್ಯಾರಲಲ್ ಲೈನ್ಸ್. BC ಕ್ವಶನ್ ಇನ್ ಎ ಪ್ಯಾರಲಗ್ರಾಮ್ ABCD ಬೈಸೆಕ್ಟ್ ಆಂಗಲ್ ಆಲ್ಸೋ ಬೈಸೆಕ್ಟ್ BC, ದೆನ್ ಇಟ್ಸ್ ನಾಟ್ ಲೈಕ್ ದಿಸ್ ಡಯಾಗ್ರಾಮ್ ಯಾವ ತರ ಬರಬೇಕು? ಆಲ್ಸೋ ಬೈಸೆಕ್ಟ್ BC, ಎರಡು ಬೈಸೆಕ್ಟ್ ಆಗಿದೆ. ಆಂಗಲ್ A ಬೈಸೆಕ್ಟ್ BC ಅಂದ್ರೆ ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ದಿಸ್. ಈ ತರ ಬರೀಬೇಕು. BCನೂ ಬೈಸೆಕ್ಟ್ ಮಾಡಿದೆ ಅಂತ ಬರೀಬೇಕು. ಓಕೆ, ಸೊ ಯು ಹ್ಯಾವ್ ಟು ರೈಟ್ ಇಟ್. ಆಂಗಲ್ A ಇಂದ BC ಬೈಸೆಕ್ಟ್ ಆಗಿದೆ ಅಂತ. ಓಕೆ, ಫೈನ್. ಸೊ ಈಗ ಇದು ಥೀಟಾ ಡಿಗ್ರಿ ಇದ್ರೆ ನಮ್ಗೆ ಗೊತ್ತು ಇದು ಥೀಟಾ ಡಿಗ್ರಿ ಇರುತ್ತೆ. ದಟ್ ಈಸ್ ಕ್ಲಿಯರ್. ಈಗ ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ, ಬಿಕಾಸ್ ಈಕ್ವಲ್ ಆಗಿ ಬೈಸೆಕ್ಟ್ ಆಗಿದೆ. ಫೈನ್, ಇದು ಆಲ್ರೆಡಿ ಗೊತ್ತಾಯ್ತು. ಸೊ ಈಗ ಈ ಲೈನ್ ಪ್ಯಾರಲಲ್ ಲೈನ್ಸ್, ಕರೆಕ್ಟ್ ಅಲ್ವಾ? ಈ ಲೈನ್ ಪ್ಯಾರಲಲ್ ಲೈನ್ಸ್. ಹಾಗಾದ್ರೆ ಹೇಳಿ ಇದೆಷ್ಟಿರುತ್ತೆ? ಓಕೆ, ಸೊ ಈ ಲೈನ್ ಪ್ಯಾರಲಲ್ ಲೈನ್ಸ್ ಇದೆಷ್ಟಿರುತ್ತೆ? ಜಸ್ಟ್ ಯು ಟ್ರೈ ಟು ಟೆಲ್. ಎಲ್ಲಿ ಕ್ರಿಯೇಟ್ ಆಗಿದೆ? Z ಕ್ರಿಯೇಟ್ ಆಗಿದೆ ನೋಡಿ. Z ಕ್ರಿಯೇಟ್ ಆಗಿದೆ. ಇದು ಟ್ರಾನ್ಸ್ವರ್ಸಲ್ ಲೈನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಎಲ್ಲಿ Z ಕ್ರಿಯೇಟ್ ಆಗಿರುತ್ತೆ ನೋಡಿ ಎಲ್ಲಿ ಕ್ರಿಯೇಟ್ ಆಗಿದೆ? ಇದು ಪ್ಯಾರಲಲ್ ಲೈನ್ಸ್ ಆದಾಗ ಇದು ಟ್ರಾನ್ಸ್ವರ್ಸಲ್ ಲೈನ್. ದಿಸ್ ಇಸ್ ಅ ಟ್ರಾನ್ಸ್ವರ್ಸಲ್ ಲೈನ್. ಸೊ ಅವಾಗ ಜಸ್ಟ್ ಯು ಕ್ಯಾನ್ ರೈಟ್ ಇಟ್ ದಿಸ್. ನೋಡಿ ಒಂದ್ಸರಿ Z ಎಲ್ಲಿ ಕ್ರಿಯೇಟ್ ಆಗಿದೆ? ಸೊ Z ಕ್ರಿಯೇಟ್ ಆದಾಗ ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಇದು ಥೀಟಾ ಇದ್ರೆ ಇದು ಥೀಟಾ ಇರುತ್ತೆ. ಸೊ ಕ್ವಶನ್ ವಿಲ್ ಬಿ ಏನಾಗಿರುತ್ತೆ ನೋಡಿ, ABCD ಆಪ್ಷನ್ ಅಲ್ಲಿ ಫೈಂಡ್ AD ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ AD ಇದು ಈ ಆಂಗಲ್ ವಿಲ್ ಬಿ E. ಓಕೆ, ಸೊ ರಿಲೇಟೆಡ್ ಟು AD ಹೇಳಬೇಕು. ಅವಾಗ ಆನ್ಸರ್ ಏನು? 2AB. ಆನ್ಸರ್ ಏನು ಬರುತ್ತೆ? 2AB. ಥೀಟಾ ಆಡ್ ಮಾಡಿದ್ರೆ 2 ಥೀಟಾ, 2AB. ಸೊ ದಟ್ ವಿಲ್ ಬಿ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಫೈಂಡ್ ದಿ AD ಆನ್ಸರ್ ಕೇಳಿದ್ದಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್. ಓಕೆ, ಸಿಂಪಲ್ ಕ್ವಶನ್. ಸೊ ಯು ಹ್ಯಾವ್ ಟು ರೈಟ್ ಇಟ್. ಅಂದ್ರೆ ಇದು 1 ಇದ್ರೆ ಈ ಲೈನ್ 1 ಇದ್ರೆ ಇದು 1 ಇರುತ್ತೆ, ಇದು 1 ಟೋಟಲ್ ಇದೆಷ್ಟಿರುತ್ತೆ? 2 ಇರುತ್ತೆ. ಸೊ ಯಾಕಂದ್ರೆ ಥೀಟಾಗೆ ಆಪೋಸಿಟ್ ಲೈನ್ಸ್.
ಓಕೆ 1+1 2 ಟೈರಾ ಅವರು ಟೋಟಲ್ ಅವ್ರ ಕ್ವಶನ್ ಕೇಳಿರೋದೇನು ಎ ಬಿಗೆ ರಿಲೇಟೆಡ್. ಎ ಬಿ 1 ಇದ್ರೆ ಇದು ಟೋಟಲ್ ಎಷ್ಟಿರುತ್ತೆ ಅಂತ ಕ್ವಶನ್ ಬೇಕು. ಇದು ಎಷ್ಟಿರುತ್ತೋ ಇದು ಆಪೋಸಿಟ್ ಅಷ್ಟೇ ಇರುತ್ತೆ, ಇದು 2 ಇರುತ್ತೆ. ಇದು 1 ಇದ್ರೆ ಇದೆಷ್ಟಿರುತ್ತೆ 2 ಇರುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ ವಿ ಕ್ಯಾನ್ ಅಪ್ಲೈ ಇಯರ್. ಓಕೆ, ಐ ಹೋಪ್ ಇಟ್ ಇಸ್ ಕ್ಲಿಯರ್ ಎವ್ರಿ ಒನ್. ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದು 1 ಇದ್ರೆ ಇದು 1 ಇರುತ್ತೆ, ಇದು ಟೋಟಲ್ 2 ಇರುತ್ತೆ. ಸಿಂಪಲ್. ಇದಕ್ಕೆ ಆಪೋಸಿಟ್ ಆಗಿರೋದು ಇದು, ಇದಕ್ಕೆ ಆಪೋಸಿಟ್ ಆಗಿರೋದು ಇದು. ಇದು 1 ಅಂತ ಅನ್ಕೊಂಡ್ರೆ ಇದು 1 ಇರುತ್ತೆ, ಕರೆಕ್ಟ್ ಅಲ್ವಾ? ಇದು 1 ಆದ್ರೆ ಇದು ಈಕ್ವಲ್ ಆಗಿದೆ, ಇದು 1 ಇರುತ್ತೆ. ಇದು ಟೋಟಲ್ ಬಿ ಸಿ ಎಷ್ಟಿರುತ್ತೆ 2 ಇರುತ್ತೆ. ಇದಕ್ಕೆ ಆಪೋಸಿಟ್ ಆಗಿರೋ ಲೈನು 2ನೇ ಇರುತ್ತೆ ರೇಷಿಯೋದಲ್ಲಿ. ಓಕೆ, ಈಗ ಎ ಬಿ 1 ಆದ್ರೆ ಎ ಡಿ ಎಷ್ಟಿರುತ್ತೆ 2. ಓಕೆ, 2 ಎ ಡಿ ಇರುತ್ತೆ. ಓಕೆ, 2 ಎ ಡಿ ಇರುತ್ತೆ. ಸೊ ದಟ್ ಯು ಕ್ಯಾನ್ ರೈಟ್ ಇಟ್ ಆನ್ಸರ್. ಸೊ ಎ ಬಿ ಎಷ್ಟಿರುತ್ತೆ ಟೋಟಲ್ 2 ಎ ಡಿ ಇರುತ್ತೆ, 2 ಎ ಬಿ ಇರುತ್ತೆ. ಸೊ ದಿಸ್ ಆನ್ಸರ್. ಕ್ವಶನ್ ಯಾವುದಕ್ಕೆ ಹೇಳಿದ್ರು? ಫೈಂಡ್ ಎ ಡಿ. ಎ ಡಿ ಎಷ್ಟಿರುತ್ತೆ ಅಂದರೆ 2 ಎ ಬಿ ಇರುತ್ತೆ. ಸೊ ದಟ್ ವಿಲ್ ಬಿ ದ ಆನ್ಸರ್ ಫಾರ್ ದಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಹಾಗೆ. ಸೊ ಹೌ ಟು ಸಾಲ್ವ್ ದಿಸ್ ನೆಕ್ಸ್ಟ್ ಕ್ವಶನ್. ಕ್ವಶನ್ ಎ ಬಿ ಸಿ ಡಿ ಇಸ್ ಎ ಪ್ಯಾರಲಗ್ರಾಮ್. ಇ ಅಂಡ್ ಎಫ್ ಆರ್ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್. ಎ ಬಿ ಡಿ ಅಂಡ್ ಬಿ ಡಿ ಸಿ ಆರ್ ರೆಸ್ಪೆಕ್ಟಿವ್ಲಿ. ಓಕೆ, ಫೈಂಡ್ ದಿ ಲೆಂತ್ ಆಫ್ ಇ ಎಫ್ ಇಫ್ ಲೆಂತ್ ಆಫ್ ದಿ ಡಯಾಗ್ನಲ್ ಎ ಸಿ ಕೊಟ್ಟಿದ್ದಾರೆ. ಸಿಂಪಲ್. ಅಗೇನ್ ಇದನ್ನು ಒಂದ್ಸರಿ ನೋಡಿ. ಕ್ವಶನ್ ಅಲ್ಲಿ ಎ ಬಿ ಸಿ ಡಿ ಇಸ್ ಎ ಪ್ಯಾರಲಗ್ರಾಮ್ ಕೊಟ್ಟು ಇ ಎಫ್ ಅಂಡ್ ಆರ್ ಸೆಂಟ್ರಾಯ್ಡ್ ಅಂದ್ರೆ ಮೀಡಿಯನ್ ಅಲ್ಲಿ ಬರುತ್ತೆ ಆಫ್ ಎ ಟ್ರಯಾಂಗಲ್. ಎ ಬಿ ಡಿ ಅಂಡ್ ಬಿ ಡಿ ಸಿ ರೆಸ್ಪೆಕ್ಟಿವ್ಲಿ ಫೈಂಡ್ ದಿ ಲೆಂತ್ ಆಫ್ ಇ ಎಫ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ದಿಸ್ ಕ್ವಶನ್. ಎ ಸಿ ಎಷ್ಟು ಕೊಟ್ಟಿದ್ದಾರೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ ಇಸ್ ಎ ಪ್ಯಾರಲಗ್ರಾಮ್. ಹೌ ಟು ಸಾಲ್ವ್ ದಿಸ್ ಕ್ವಶನ್? ಅಬ್ಸರ್ವ್ ಹಿಯರ್. ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಎ ಬಿ ಸಿ ಡಿ. ಎ ಬಿ ಸಿ ಡಿ parallegram. E and F are centroid of a triangle. Okay, ABD and BCC triangle. One diagonal draw madana. Then only EF and R that created. Then this will be this median. Median ge centroid. Idukke ಒಂದು E. ಈ ಲೈನ್ಗೆ ಒಂದು F. ಫೈನ್. ಇದಕ್ಕೆ ಹೇಳಿದರೆ ಎ ಸಿ ಟೋಟಲ್ 12 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ದೆನ್ ಕ್ವಶನ್ ಅಲ್ಲಿ ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಎ ಬಿ ಡಿ ದಿಸ್ ವಿಲ್ ಬಿ ದಿ ಈ ಟ್ರಯಾಂಗಲ್. ಈ ಟ್ರಯಾಂಗಲ್ ಇಲ್ಲಿ ಎ ಬಿ ಡಿ ಇಸ್ ಇ. ಓಕೆ ಫೈನ್, ಇದು ಕರೆಕ್ಟ್ ಆಗಿದೆ. ದೆನ್ ಇ ಎಫ್ ಲೆಂತ್ ಕೊಟ್ಟಿದ್ದಾರೆ, ಎ ಸಿ ಕೊಟ್ಟಿದ್ದಾರೆ. ದೆನ್ ಹೌ ಟು ಫೈಂಡ್ ಔಟ್ ದಿಸ್? ವೆರಿ ಸಿಂಪಲ್. ಸೊ ದಿಸ್ ದ ಮೀಡಿಯನ್ಸ್ ಅಂತ ಗೊತ್ತಿದೆ. ಸೊ ಮೀಡಿಯನ್ಸ್ ಯಾವ ರೇಷಿಯೋದಲ್ಲಿ ಹೋಗುತ್ತೆ? ಸೆಂಟ್ರಾಯ್ಡ್ ಇಂದ ಒಂದು ವರ್ಟೆಕ್ಸ್ ಇಂದ ಸೆಂಟ್ರಾಯ್ಡ್ಗೆ ಯಾವ ರೇಷಿಯೋದಲ್ಲಿ ಹೋಗುತ್ತೆ? 1:2 ರೇಷಿಯೋದಲ್ಲಿ ಹೋಗುತ್ತೆ ಅಂತ ಗೊತ್ತು ನಮಗೆ. ಸೊ ಯಾವ ರೇಷಿಯೋ? ಇದರಿಂದ 2 ಇದ್ರೆ ಇಲ್ಲಿಂದ 1ಗೆ. ಸೆಂಟರ್ ಪಾಯಿಂಟ್ ಇಂದ ಇಲ್ಲಿಗೆ ವರ್ಟೆಕ್ಸ್ಗೆ ಸೆಂಟ್ರಾಯ್ಡ್ಗೆ ಇರೋ ಡಿಸ್ಟೆನ್ಸ್ ಯಾವ ರೇಷಿಯೋದಲ್ಲಿ ಇರುತ್ತೆ? 1:2 ರೇಷಿಯೋದಲ್ಲಿ ಇರುತ್ತೆ. ಈವನ್ ಇಲ್ಲೂ ಅಷ್ಟೇ, ದಿಸ್ ವಿಲ್ ಬಿ 1:10 ರೇಷಿಯೋದಲ್ಲಿ ಇರುತ್ತೆ. ಸೆಂಟರ್ ಪಾಯಿಂಟ್ ಇಂದ ಸೆಂಟ್ರಾಯ್ಡ್ಗೆ ಹೋಗೋದು 1, ಅಲ್ಲಿಂದ ಅಲ್ಲಿಗೆ 2, 1:2 ರೇಷಿಯೋದಲ್ಲಿ ಇರುತ್ತೆ. ಇದು ನೀವು ಪ್ರಾಪರ್ಟಿ ನೆನ್ಪಿಟ್ಕೊಂಡಿರ್ಬೇಕು. ಸೊ 1:2 ರೇಷಿಯೋ. ಹಾಗಾದ್ರೆ ಟೋಟಲ್ ಇಲ್ಲಿಂದ ಇಲ್ಲಿಗೆ 1x 2x 3x ಇಲ್ಲೂ 3x 6x ಈಸ್ ಈಕ್ವಲ್ ಟು 12 ಆದರೆ x ಈಸ್ ಈಕ್ವಲ್ ಟು 2 ಆಗುತ್ತೆ. ಕ್ವಶನ್ ಕೇಳಿರೋದು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನದು? ಸಾರಿ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಇಲ್ಲಿ 1 ಇಲ್ಲಿ 1, ಟೋಟಲ್ 2 ಪಾರ್ಟ್ಸ್, 2 into 2 4. ಸೊ ಯುವರ್ ಆನ್ಸರ್ ವಿಲ್ ಬಿ 4 ಸೆಂಟಿಮೀಟರ್. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೆಂಟ್ರಾಯ್ಡ್ ಕಾನ್ಸೆಪ್ಟ್ ಅಲ್ಲಿ ಇದೆ ಇದು. ಸೆಂಟ್ರಾಯ್ಡ್ ಇಂದ 2:1 ರೇಷಿಯೋದಲ್ಲಿ ವರ್ಟೆಕ್ಸ್ ಇಂದ ಸೆಂಟ್ರಾಯ್ಡ್ಗೆ 2 ಪಾರ್ಟ್ಸ್ ಇರುತ್ತೆ, ಅಲ್ಲಿಂದ ಅಲ್ಲಿಗೆ ಇದಕ್ಕೆ ಇಂಟರ್ಸೆಕ್ಟ್ ಆಗಿರುತ್ತೆ, ಅಲ್ಲಿಗೆ 1 ಪಾರ್ಟ್ ಇರುತ್ತೆ. ಸೊ ಅದೊಂದು ಪ್ರಾಪರ್ಟಿ ನೆನ್ಪಿಟ್ಕೊಂಡ್ರೆ ಈ ಕ್ವಶನ್ ಸಾಲ್ವ್ ಮಾಡೋದು ಈಸಿ. ಸೊ ಈ ಕ್ವಶನ್ ನೋಡಿ ಅದೇ ತರ. ದ ಮಿಡ್ ಪಾಯಿಂಟ್ ಆಫ್ ಎ ಪ್ಯಾರಲಲ್ ಸೈಡ್ಸ್ ಎ ಬಿ ಅಂಡ್ ಸಿ ಡಿ ಆಫ್ ಎ ಪ್ಯಾರಲಗ್ರಾಮ್ ಎ ಬಿ ಸಿ ಡಿ ಆರ್ P and Q respectively. If AQ and CP divide the diagonal BD into 3 parts BX, XY and YD, then which one of the following is correct? So ಇದನ್ನ ಪ್ರೂವ್ ಮಾಡೋದು ಹೇಗೆ ಅಂತ ನೋಡಿ ಹೇಳ್ತೀನಿ. ಜಸ್ಟ್ ಹೌ ಟು ಸಾಲ್ವ್ ಇಟ್ ಪ್ರೂವ್. ಸೊ ಈ ತರ ಒನ್ ಲೈನ್ ಕ್ವಶನ್ ಕೊಟ್ಟಾಗ ಯು ಹೌ ಟು ರಿಮೆಂಬರ್ ಆಲ್ಸೋ, ಅದರ್ವೈಸ್ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ ನೋಡಿ ಹೌ ಟು ಡೂ ಇಟ್. ಇಲ್ಲಿ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಎ ಬಿ ಸಿ ಡಿ ಟೋಟಲ್ ಪ್ಯಾರಲಗ್ರಾಮ್. AB and CD is parallel sides. So AB is parallel to CD of a parallel ABCD. P and Q are respectively. Okay, fine. So this is A, P and Q and that one. So we have to solve like this. AQ and CP. A in the Q gondu, C in the P gondu. Just you can write it. C in the P gondu.
C in the P, A in the Q. Okay, CP divide the diagonal BD into 3 parts BX CY DE. BD 3 parts are divide ಆಗುತ್ತಂತೆ. ಇದೊಂದು ಪಾರ್ಟ್ ಆನ್ಸರ್ ಈಸ್ 1:1:1 ರೇಷಿಯೋ. ಸೊ ಅದನ್ನು ಪ್ರೂವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಹೌ ಟು ಪ್ರೂವ್ ಇಟ್, ಜಸ್ಟ್ ಐ ವಿಲ್ ರೈಟ್ ಇಟ್ ನಾವು. ಅಬ್ಸರ್ವ್, ನಾನು ಕಲರ್ ಹೇಳೋದ್ರ ಮೇಲೆ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನೋಡಿ, ದಿಸ್ ವಿ ನೋ ಪ್ಯಾರಲಲ್ ಲೈನ್ಸ್, ಈ ಲೈನ್ ಪ್ಯಾರಲಲ್ ಲೈನ್ಸ್. ಸೊ ಈಗ ನಾನು ಜಸ್ಟ್ ಐ ವಿಲ್ ರೈಟ್ ಇಟ್ ಮೀಡಿಯನ್ ಥಿಯರಮ್. ಓಕೆ, ಸಾರಿ, ದಿಸ್ ಒನ್ ಸಿಮಿಲರ್ ಟ್ರಯಾಂಗಲ್. ಈ ಥರ ಟ್ರಯಾಂಗಲಲ್ಲಿ ಈ ಫಾರ್ಮೆಟ್ ಇದೆಯಲ್ವಾ, ಇದು ಈಕ್ವಲ್ ಆಗಿರುತ್ತೆ ಅನ್ನೋ ಫಾರ್ಮೆಟ್ ನೋಡಿ. ಜಸ್ಟ್ ಐ ವಿಲ್ ರೈಟ್ ಇಟ್, ಅಬ್ಸರ್ವ್ ಹಿಯರ್. ಸೊ ಯಾವ ಟ್ರಯಾಂಗಲ್ ಬರೆಯೋಣ, ಲೆಟ್ಸ್ ಟೇಕ್ ಇಟ್ ಫಾರ್ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಕಲರ್ ಬರೀತೀನಿ, ಆ ಕಲರ್ ನೋಡಿ. ಜಸ್ಟ್ ಯು ಸಿ ದಿಸ್ ಟ್ರಯಾಂಗಲ್. ಈ ಟ್ರಯಾಂಗಲ್ ಇವೆರಡು ಪ್ಯಾರಲಲ್ ಲೈನ್ಸ್. ಇದು ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಮತ್ತೆ ಇದು 1:1 ರೇಷಿಯೋದಲ್ಲಿ ಇದ್ರೆ ಇದು 1:1 ರೇಷಿಯೋದಲ್ಲಿ ಇರುತ್ತೆ. ಗೊತ್ತಲ್ವಾ, ಇದು 1:1 ರೇಷಿಯೋದಲ್ಲಿ ಇದೆ, ಇದು 1:1, ಇದು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಸೊ ಇದು ಪ್ಯಾರಲಲ್ ಆಗಿದೆ, ಇದು 1:1 ರೇಷಿಯೋದಲ್ಲಿ ಇದೆ. ಫೈನ್. ಅದೇ ತರ ಇನ್ನೊಂದು ಟ್ರಯಾಂಗಲ್ ನೋಡಿ. ಈಗ ಬರೀತೀನಿ ಕಲರ್. ಜಸ್ಟ್ ಐ ವಿಲ್ ರೈಟ್ ಇಟ್ ಕಲರ್. ಜಸ್ಟ್ ಐ ವಿಲ್ ಚೇಂಜ್ ಕಲರ್. ಇದು ನೋಡಿ, ಈ ಟ್ರಯಾಂಗಲ್ ನೋಡಿ. ಈ ಟ್ರಯಾಂಗಲ್ ಅಲ್ಲಿ ಇದು ಪ್ಯಾರಲಲ್ ಲೈನ್ಸ್ ಆದಾಗ ಇದು ಯಾವ ರೇಷಿಯೋದಲ್ಲಿ ಇರುತ್ತೆ, 1:1 ರೇಷಿಯೋದಲ್ಲಿ ಇರುತ್ತೆ. ಅವಾಗ ಇದು 1:1 ರೇಷಿಯೋದಲ್ಲಿ ಇರುತ್ತೆ. ಅವಾಗ ಇದು ಯಾವ ಲೈನ್ಸ್ ಯಾವ ರೇಷಿಯೋದಲ್ಲಿ ಇದೆ, 1:1:1 ರೇಷಿಯೋದಲ್ಲಿ ಇದೆ. ಅಂದ್ರೆ ಇದು DX, ದಿಸ್ ಯು ಕ್ಯಾನ್ ರೈಟ್ ಇಟ್ ಇಲ್ಲಿ X and Y. ಸೊ ಆನ್ಸರ್ ಈಸ್ BX XY YD. ಸೊ ಯುವರ್ ಆನ್ಸರ್ ವಿಲ್ ಬಿ BX XY YD. ಸೊ ಇಲ್ಲಿಂದ BX XY YD. ಸೊ ಯುವರ್ ಆನ್ಸರ್ ವಿಲ್ ಬಿ 1:1:1. ಇದು ನೆನ್ಪಿಟ್ಕೊಳ್ಳಿ. ಸೊ ಎನಿ ಡಯಾಗ್ರಾಮ್ ಈ ಥರ ಬಂದಾಗ ಜಸ್ಟ್ ಯು ಕ್ಯಾನ್ ರಿಮೆಂಬರ್ ದಿಸ್. ಒಂದು ವರ್ಟೆಕ್ಸ್ ಇಂದ ಹೀಗೆ, ಇನ್ನೊಂದು ವರ್ಟೆಕ್ಸ್ ಇಂದ ಹೀಗೆ. ಸೊ ಇದು ಹೇಗೆ, ಇನ್ನೊಂದು ಈ ಥರ ಬಂದಾಗ ಇದು ಈಕ್ವಲ್ ಆಗಿರುತ್ತೆ. ಅಥವಾ ನೀವು ಆಪೋಸಿಟಲ್ಲಿ ಹೋಗಿ ನೆನ್ಪಿಟ್ಕೊಳ್ಳಿ ಹಾಗೆ. ಓಕೆ, ಫಾರ್ ಎಕ್ಸಾಂಪಲ್ ಈ ಥರ ಒಂದು ಇಫ್ ಐ ಡ್ರಾ ಲೈಕ್ ದಿಸ್, ಇದು ಯಾವಾಗಲೂ 1:1:1 ರೇಷಿಯೋದಲ್ಲಿರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಕ್ವಶನ್ ನೋಡಿ, ಐ ಥಿಂಕ್ ಸೇಮ್ ಕ್ವಶನ್ ನೋಡಿ, ಸೇಮ್ ಡಯಾಗ್ರಾಮ್, ಸೇಮ್ ಕ್ವಶನ್. ಸೊ ಇದು ಯಾವ ರೇಷಿಯೋದಲ್ಲಿ ಇರುತ್ತೆ, 1:1:1 ರೇಷಿಯೋದಲ್ಲಿ ಇರುತ್ತೆ. ಸೇಮ್ ಇವಾಗಷ್ಟೇ ನಾವು ಪ್ರೂವ್ ಮಾಡಿದ್ವಿ. ಸೊ ಈಗ ಕ್ವಶನ್ ಏನು ಕೇಳಿದ್ರೆ, AC 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. XY ಕೇಳಿದ್ದಾರೆ, X ಇಂದ Yಗೆ ಎಷ್ಟು ದೂರ ಇರುತ್ತೆ, 5 ಸೆಂಟಿಮೀಟರ್ ಇರುತ್ತೆ. ಸೊ ಯುವರ್ ಆನ್ಸರ್ ವಿಲ್ ಬಿ 5 ಸೆಂಟಿಮೀಟರ್. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, 5 ಸೆಂಟಿಮೀಟರ್. ಸೊ ಈ ಕ್ವಶನ್ ನಾನು ಲಾಸ್ಟ್ ಟೈಮ್ ಹೇಳಿದೆ, ಸೇಮ್ ಡಯಾಗ್ರಾಮ್. ಯಾವುದಾದ್ರೂ ಒಂದು ಆ್ಯಂಗಲ್ ಇಂದ ಈ ಥರ ಕ್ರಿಯೇಟ್ ಆಗ ಯಾವ ಇದು ಕ್ರಿಯೇಟ್ ಆಗುತ್ತೆ, 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆದಾಗ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಸೊ ಯುವರ್ ಆನ್ಸರ್ ವಿಲ್ ಬಿ ರೆಕ್ಟ್ಯಾಂಗಲ್. ಸೇಮ್ ಕ್ವಶನ್ ನಾವು ಲಾಸ್ಟ್ ಕ್ಲಾಸಲ್ಲೂ ಡಿಸ್ಕಷನ್ ಮಾಡಿದ್ವಿ. ಇನ್ ದಿ ಫಿಗರ್ ಗಿವನ್ ಬಿಲೋ PQRS ಇಸ್ ಅ ಪ್ಯಾರಲಗ್ರಾಮ್ ಇಫ್ AP, AQ, CR ಅಂಡ್ CS ಆರ್ ಬೈಸೆಕ್ಟರ್. ಸೊ ಯಾವುದಾದ್ರೂ ಆ್ಯಂಗಲ್ ಇಂದ ಬೈಸೆಕ್ಟರ್ ಆಗಿ 4 ಆ್ಯಂಗಲ್ ಒಂದು ಕಡೆ ಕ್ರಿಯೇಟ್ ಆಗೋ ಆ್ಯಂಗಲ್, ಇಲ್ಲಿ ಕ್ರಿಯೇಟ್ ಆಗೋ ಇಮೇಜ್ನ ನಾವು ಏನಂತ ಕರಿತೀವಿ, ರೆಕ್ಟ್ಯಾಂಗಲ್. ಇದು ಸೇಮ್ ಕ್ವಶನ್ ನಾವು ಕ್ಲಾಸಲ್ಲಿ ಮಾಡಬೇಕಾದ್ರೂ ಆಸ್ ಇಟ್ ಈಸ್ ಮಾಡಿದ್ದೆ, ಅಲ್ಲಿ ನಿಮಗೆ ಪ್ರೂವ್ ಮಾಡಿ ತೋರಿಸಿದ್ದೀನಿ. ಅಥವಾ ಇಲ್ಲಿ ಮಾಡಬೇಕಾದ್ರೆ ಪ್ರೂವ್ ಮಾಡೋದು ಹೇಗೆ, ಜಸ್ಟ್ ಸಿ ನೌ ಐ ವಿಲ್ ಟೆಲ್ ಯು. ಫರ್ಗೆಟ್ ಅಬೌಟ್ ಫುಲ್ ಇಮೇಜ್. ಈಗ ಒಂದು ಇಮೇಜ್ ಮಾತ್ರ ಮಾಡ್ಕೊಳ್ಳಿ. ಅಂದರೆ ಈಗ ನಾನು ಬರೀತೀನಿ ನೋಡಿ, ಜಸ್ಟ್ ಈ ಇಮೇಜ್ ನಾನು ಏನು ಕಲರ್ ಮಾಡ್ತೀನೋ ಆ ಇಮೇಜ್ ಮಾತ್ರ ನೋಡಿ. ಜಸ್ಟ್ ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ ಮಾತ್ರ ನೋಡಿ, ಇದನ್ನು ಮಾತ್ರ ನೋಡಿ. ಸೊ ಇದು ಆ್ಯಂಗಲ್ ಎಷ್ಟಿರುತ್ತೆ, ಸೊ ಇದು ಎಷ್ಟಿರುತ್ತೋ ಅದಕ್ಕೆ ಟ್ರಯಾಂಗಲ್ ಇದರಲ್ಲಿ ಆಫ್ ಇರುತ್ತೆ ಅಂತ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಇದು ಟೋಟಲ್ ಎಷ್ಟಿರುತ್ತೆ, 180 ಇರುತ್ತೆ. ಎಸ್ ಆರ್ ನೋ? ಯಾಕಂದ್ರೆ ಇವೆರಡು ಅಡ್ಜಸೆಂಟ್ ಆ್ಯಂಗಲ್, ಇವೆರಡು 180 ಡಿಗ್ರಿ ಇದ್ರೆ ಅದಕ್ಕೆ ಆಫ್ ಎಷ್ಟಿರುತ್ತೆ, 90. ಇದೆಷ್ಟಿರುತ್ತೆ, 90. ಸೇಮ್ ಥಿಂಗ್ ಈಗ ಈ ಕಡೆ ನೋಡಿ, ಈ ಟ್ರಯಾಂಗಲ್ ಅರೇಂಜ್ ಮಾಡ್ತೀನಿ. ಇದಾಯ್ತು. ಈಗ ಈ ಟ್ರಯಾಂಗಲ್ ನೋಡಿ, ಜಸ್ಟ್ ಇದು 90 ಗೊತ್ತಾಯ್ತಲ್ವಾ? ಈಗ ನಾನು ಇನ್ನೊಂದು ಕಲರ್ ಮಾಡ್ತೀನಿ ನೋಡಿ, ಈ ಕಡೆ ಈ ಟ್ರಯಾಂಗಲ್ ನೋಡಿ, ಅಂದರೆ ಈ ಆ್ಯಂಗಲ್ ಇದಕ್ಕೆ ಆಫ್ ಇರುತ್ತೆ. ಇದು 180 ಇರುತ್ತೆ, ಹಾಗಾದರೆ ಇದು 90 ಇರುತ್ತೆ. ಅದೇ ಥರ ಈ ಟ್ರಯಾಂಗಲ್ ನೋಡಿ, ಈ ಟ್ರಯಾಂಗಲ್ ಇದೆಷ್ಟಿರುತ್ತೆ ಅಂದರೆ ದಿಸ್ ಒನ್ ಇದೆಷ್ಟಿರುತ್ತೆ, ಇವೆರಡಕ್ಕೆ ಆಪೋಸಿಟ್ ಆಗಿರುತ್ತೆ, ದಟ್ ವಿಲ್ ಬಿ 90. ಸೊ ಎಲ್ಲ 90 ಇರುತ್ತೆ. ಇಟ್ಸ್ ನಾಟ್ ಸ್ಕ್ವೇರ್, ಇಟ್ಸ್ ಅ
ರೆಕ್ಟ್ಯಾಂಗಲ್, ಅದೊಂದು ನೀವು ನೋಡ್ಕೊಳ್ಬೇಕು. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಯಾಕಂದ್ರೆ ಈಕ್ವಲ್ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಈಕ್ವಲ್ ಇದ್ರೆ ಇಟ್ಸ್ ಅ ಸ್ಕ್ವೇರ್, ಈಕ್ವಲ್ ಇಲ್ಲ ಅಂದರೆ ಇಟ್ಸ್ ನಾಟ್ ಎ ಸ್ಕ್ವೇರ್. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ರೆಕ್ಟ್ಯಾಂಗಲ್. ಸೊ ಆಂಗಲ್ ಬೈಸೆಕ್ಟರ್ ಆದಾಗ, 4 ಆಂಗಲ್ ಬೈಸೆಕ್ಟರ್ ಆದಾಗ ಮಿಡಲ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ. ಇಮೇಜ್ ರೆಕ್ಟ್ಯಾಂಗಲ್ ಫಾರ್ಮಲ್ಲಿ ಇರುತ್ತೆ. ಸೊ ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಅದನ್ನು ನೋಡ್ಕೊಳ್ಳಿ. ಸೊ ಕ್ವಶನ್ ನಂಬರ್ 11 ನೋಡಿ. ಸೊ ಹೌ ಟು ಸಾಲ್ವ್ ಕ್ವಶನ್ ನಂಬರ್ 11, ಅಬ್ಸರ್ವ್ ಹಿಯರ್. ಸೊ ಏನಿದೆ ಕ್ವಶನ್ ನಂಬರ್ 11 ಅಲ್ಲಿ ಏನಿದೆ ನೋಡಿ. ಸೊ ದ ಕ್ವಶನ್ ಈಸ್ ಲೈಕ್ ದಿಸ್, ಜಸ್ಟ್ ಐ ವಿಲ್ ಡ್ರಾ. ABCD is a parallelogram. ABCD is a parallelogram. Angle A bisector of angle A and angle bisector of C cuts extended side DC ಮತ್ತೆ BA. So let's first write it A B C D. So C extend ಆಗಿದೆ ಮತ್ತೆ DC ಮತ್ತೆ BA ಎರಡು ಎಕ್ಸ್ಟೆಂಡ್ ಆಗಿದೆ. BA ನು ಎಕ್ಸ್ಟೆಂಡ್ ಆಗಿದೆ, DC ನು ಎಕ್ಸ್ಟೆಂಡ್ ಆಗಿದೆ. ಸೊ ಡಿ ಸಿ ಎಕ್ಸ್ಟೆಂಡ್ ಆಗಿ ಕ್ಯೂ ವರ್ಗೂ ಹೋಗಿದೆ, ಮತ್ತು ಬಿ ಎ ಎಕ್ಸ್ಟೆಂಡ್ ಆಗಿ ಪಿ ವರ್ಗೂ ಹೋಗಿದೆ. ಸೊ ದಿಸ್ ದೇ ಆರ್ ಆಸ್ಕಿಂಗ್ ನಾವು. ಸೊ ಈಗ ಇಲ್ಲಿಂದ ಒಂದು ಸಿಗೆ ಹೋಗಿದೆ ಒಂದು ಲೈನ್, ಮತ್ತು ಎ ಇಂದ ಕ್ಯೂಗೆ ಹೋಗಿದೆ. ಅದನ್ನೇ ಅವ್ರು ಹೇಳಿದ್ದಾರೆ, ಕ್ಲಿಯರಾಗಿ ನೋಡಿ. ಆಂಗಲ್ ಬೈಸೆಕ್ಟರ್ ಆಂಗಲ್ ಎ, ಆಂಗಲ್ ಬೈಸೆಕ್ಟರ್ ಆಂಗಲ್ ಸಿ ಕಟ್ಸ್ ಎಕ್ಸ್ಟೆಂಡೆಡ್ ಸೈಡ್ ಡಿ ಸಿ ಮತ್ತು ಬಿ ಎ. ಓಕೆ, ಅದನ್ನು ಕಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಕ್ಯೂ ಮತ್ತು ಪಿ ರೆಸ್ಪೆಕ್ಟಿವ್ಲಿ ಆಂಗಲ್ ಎ ಕೊಟ್ಟಿದ್ದಾರೆ. ಆಂಗಲ್ ಎ ಎಷ್ಟು ಕೊಟ್ಟಿದ್ದಾರೆ? ಇದು 50 ಡಿಗ್ರಿ ಫುಲ್ ಕೊಟ್ಟಿದ್ದಾರೆ. ಇದು ನಮ್ಗೆಲ್ಲರಿಗೂ ಗೊತ್ತು. ಒಂದು ಇಲ್ಲಿ ಲೈನ್ ಎಳೆದಾಗ, ಡ್ರಾ ಮಾಡಿದಾಗ, ಇಫ್ ಯು ಡ್ರಾ ಒನ್ ಲೈನ್, ಸೊ ಅದು ಏನಾಗಿರುತ್ತೆ? ಆಂಗಲ್ ಬೈಸೆಕ್ಟರ್ ಆಗಿರುತ್ತೆ ಅಂತ ಗೊತ್ತು. ಸೊ ಇಫ್ ಐ ಡ್ರಾ ದಟ್, ಇದು 50 ಡಿಗ್ರಿ ಆದರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ 25, ದಿಸ್ ವಿಲ್ ಬಿ 25, ಇದು ಗೊತ್ತು. ಅದೇ ಥರ ಸಿ ಯಲ್ಲಿ ಇದು 25 ಆಗಿರುತ್ತೆ, ಇದು 25 ಆಗಿರುತ್ತೆ. ಈಗ ನಾನು ಒಂದು ಝೆಡ್ ಶೇಪ್ ಬರುತ್ತೆ ನೋಡಿ. ಎಲ್ಲಿ ಬರುತ್ತೆ ಝೆಡ್ ಶೇಪ್? ದಿಸ್. ನಾನು ಕ್ಲಿಯರ್ ಆಗಿ ಬರೀತೀನಿ, ಜಸ್ಟ್ ಯು ಕ್ಯಾನ್ ಸಿ ದಟ್. ದಿಸ್ ಇದು ಝೆಡ್ ಶೇಪ್. ಹಾಗಾದ್ರೆ ಈ ಆಂಗಲ್ ಎಷ್ಟಿರುತ್ತೆ? ಸೊ ಇದು 25 ಇದ್ರೆ ಇದು 25 ಇರುತ್ತೆ. ಅದೇ ಥರ ಇನ್ನೊಂದು ಬರೀತೀನಿ ನೋಡಿ. One more I'll write. I will select another color. Black I'll select. ಇದು 25 ಇದ್ರೆ ಇದು 25 ಇರುತ್ತೆ. ಹಾಗಾದ್ರೆ P plus Q ಎಷ್ಟಿರುತ್ತೆ? 50. So that will be your answer. I hope it is clear. ಅರ್ಥ ಆಯ್ತಲ್ವಾ? ಸೊ ಇದು ಯಾವ ಕಾನ್ಸೆಪ್ಟ್? ಇದು ಲೈನ್ಸ್ ಅಲ್ಲಿ ಮತ್ತೆ ಆಂಗಲ್ಸ್ ಅಲ್ಲಿ ಬರುತ್ತೆ. ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್, ಆಲ್ಟರ್ನೇಟಿವ್ ಇಂಟೀರಿಯರ್ ಆಂಗಲ್ ಸೊ ಈಕ್ವಲ್ ಆಗಿರುತ್ತೆ. ಸೊ ಇಫ್ ಇಟ್ ಇಸ್ ದಟ್ ಝೆಡ್ ಶೇಪಲ್ಲಿ, ಝೆಡ್ ಶೇಪಲ್ಲಿ ಬರೋದು ಈಕ್ವಲ್ ಆಗಿರುತ್ತೆ. ದಟ್ ಯು ಹ್ಯಾವ್ ಟು ನೋ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ? ಕ್ವಶನ್, ದ ಲೆಂತ್ ಆಫ್ ದಿ ಟೂ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ 3 ಸೆಂಟಿಮೀಟರ್ 10 ಸೆಂಟಿಮೀಟರ್. ವಾಟ್ ಈಸ್ ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ? ಸೊ ಪ್ಯಾರಲೋಗ್ರಾಮ್ ಅಲ್ಲಿ ಇನ್ನೊಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಬೇಕು. ಪ್ಯಾರಲೋಗ್ರಾಮ್ ಅಲ್ಲಿ ಡಯಾಗ್ನಲ್ಸ್ ರಿಲೇಟೆಡ್ ಅಲ್ಲಿ, ಡಯಾಗ್ನಲ್ಸ್ ರಿಲೇಟೆಡ್ ಅಲ್ಲಿ ಏನು ಹೇಳಿದ್ವಿ? ಡಯಾಗ್ನಲ್ 1 ಸ್ಕ್ವೇರ್ ಪ್ಲಸ್ ಡಯಾಗ್ನಲ್ 2 ಸ್ಕ್ವೇರ್ ಇಸ್ ಈಕ್ವಲ್ ಟು ರಿಮೈನಿಂಗ್ ಸ್ಕ್ವೇರ್ ಸೈಡ್ಸ್ಗೆ ಈಕ್ವಲ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಪ್ಲಸ್ ಸಿ ಎ ಸ್ಕ್ವೇರ್ ಅಂತ ಹೇಳಿದ್ವಿ. ಐ ಮೀನ್ ಎ ಬಿ ಸಿ ಡಿ, ಎ ಬಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್ ಸಿ ಡಿ ಸ್ಕ್ವೇರ್ ಡಿ ಎ ಸ್ಕ್ವೇರ್. ಸೊ ಈ ಪ್ರಾಪರ್ಟಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ದ ಲೆಂತ್ ಆಫ್ ದಿ ಟೂ ಸೈಡ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್ 10 ಸೆಂಟಿಮೀಟರ್. ವಾಟ್ ಈಸ್ ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಡಯಾಗ್ನಲ್ ಆಫ್ ದಿ ಪ್ಯಾರಲೋಗ್ರಾಮ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌ ಟು ಸಾಲ್ವ್ ದಿಸ್ ಕ್ವಶನ್? ಸೊ D1 ಪ್ಲಸ್ D2, D1 ಸ್ಕ್ವೇರ್ ಪ್ಲಸ್ D2 ಸ್ಕ್ವೇರ್ ಪ್ಲಸ್ ಐ ಮೀನ್ ಈಕ್ವಲ್. ಸೊ 3 ಒಂದ್ರದ್ದು 3 ಆದ್ರೆ ಆಪೋಸಿಟ್ 3ನೇ ಅಲ್ವಾ? ಬಿಕಾಸ್ ಇದು 3 ಆದ್ರೆ ಆಪೋಸಿಟ್ 3ನೇ, ಇದು 10 ಆದ್ರೆ ಇದು 10, ಬಿಕಾಸ್ ಆಪೋಸಿಟ್ ಸೈಡ್ ಸೇಮ್ ಇರುತ್ತೆ. 3 ಸ್ಕ್ವೇರ್ 9 ಪ್ಲಸ್ 3 ಸ್ಕ್ವೇರ್ 9, 10 ಸ್ಕ್ವೇರ್ 100 ಪ್ಲಸ್ 10 ಸ್ಕ್ವೇರ್ 100. ಟೋಟಲ್ ಎಷ್ಟಾಗುತ್ತೆ? 200 ಪ್ಲಸ್ 18, 218 ಆಗುತ್ತೆ. ಸಮ್ ಆಫ್ ದಿ ಡಯಾಗ್ನಲ್ ಎಷ್ಟಾಗುತ್ತೆ? 218 ಆಗುತ್ತೆ. ಸೊ ಯುವರ್ ಆನ್ಸರ್ ವಿಲ್ ಬಿ 218 ಸೆಂಟಿಮೀಟರ್ ಸ್ಕ್ವೇರ್. ಅದೇ ಥರ ಇನ್ ದಿ ಫಿಗರ್ ಗಿವನ್ ಬಿಲೋ ಎ ಬಿ ಸಿ ಇಸ್ ಅ ಸ್ಕ್ವೇರ್. ಸ್ಕ್ವೇರ್ ಕಾನ್ಸೆಪ್ಟ್ ಈಗ ಸ್ಕ್ವೇರ್ ಅಂಡ್ ಎ ಬಿ ಇ ಇಸ್ ಅನ್ ಈಕ್ವಲೇಟ್ರಲ್ ಟ್ರಯಾಂಗಲ್ ಡ್ರಾನ್ ಇನ್ ಇಟ್ಸ್ ಸೈಡ್. ಯಾವುದ್ರ ಮೇಲೆ? ಎ ಬಿ ಮೇಲೆ. ಫೈನ್. ಸೊ ಸ್ಕ್ವೇರ್ ಅಲ್ಲಿ ಮತ್ತೆ ರಾಂಬಸ್ ಅಲ್ಲಿ ಇನ್ನೊಂದು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ, ಆಂಗಲ್ ಬೈಸೆಕ್ಟರ್ ಆಗುತ್ತೆ. ನೀವು ಡಯಾಗ್ನಲ್ ಡ್ರಾ ಮಾಡಿದಾಗ
ಆಂಗಲ್ ಬೈಸೆಕ್ಟರ್ ಆಗುತ್ತೆ. ಆಂಗಲ್ ಬೈಸೆಕ್ಟರ್ ಆಗೋದು ಮೇನ್ ಇದರಲ್ಲೇ. ಸೊ ಸ್ಕ್ವೇರ್ ಮತ್ತೆ ರಾಂಬಸ್ ಅಲ್ಲಿ ಅದು ಎರಡು ನೆನ್ಪಿಟ್ಕೊಳ್ಬೇಕು, ಆಂಗಲ್ ಬೈಸೆಕ್ಟರ್ ಆಗುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್, ಎ ಬಿ ಇ ಈಸ್ ಅನ್ ಈಕ್ವಲೇಟ್ರಲ್ ಟ್ರಯಾಂಗಲ್. ಯಾವ್ಯಾವ್ದು ಈಕ್ವಲೇಟ್ರಲ್ ಟ್ರಯಾಂಗಲ್? ಎ ಬಿ ಇ. ನಾನು ಕಲರ್ ಬರೀತೀನಿ ನೋಡಿ, ಜಸ್ಟ್ ಐ ವಿಲ್ ಚೇಂಜ್ ಕಲರ್. ಎ ಬಿ ಇ ಯಾವುದು? ದಿಸ್ ಎ ಬಿ ಇ, ಈ ಟ್ರಯಾಂಗಲ್. ಸೊ ಐ ವಿಲ್ ಚೇಂಜ್ ಕಲರ್ ಆಲ್ಸೋ, ಜಸ್ಟ್ ವೇಟ್. ಈ ಟ್ರಯಾಂಗಲ್, ಈ ಟ್ರಯಾಂಗಲ್ ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಸೊ ಈಕ್ವಲೇಟ್ರಲ್ ಟ್ರಯಾಂಗಲ್, ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂತ ಹೇಳಿದಾಗ ಎಲ್ಲ ಸೈಡ್ಸು ಈಕ್ವಲ್ ಇರುತ್ತೆ, ಅದು ಗೊತ್ತು ನಮಗೆ. ಅದೇ ಥರ ನಮ್ಗೆ ಈಗ ಒಂದು ಹೇಳಿ, ನನಗೊಂದು ಹೇಳಿ, ಸ್ಕ್ವೇರ್ ಅಂತ ಹೇಳಿದಾಗ ಈ ಕಂಪ್ಲೀಟ್ ಆಂಗಲ್ ಎಷ್ಟಿರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ ಅಂತ ಗೊತ್ತು ನಮಗೆ. ಕಂಪ್ಲೀಟ್ ಆಂಗಲ್ 90 ಡಿಗ್ರಿ ಇದ್ದಾಗ ಸೊ ಈ ಆಂಗಲ್ ಇದು ಟೋಟಲ್ ಇದು 60 ಡಿಗ್ರಿ ಇರುತ್ತೆ, ಕರೆಕ್ಟ್ ಅಲ್ವಾ? ಇದೆಷ್ಟಿರುತ್ತೆ? 60 ಡಿಗ್ರಿ. ಯಾಕೆ 60 ಡಿಗ್ರಿ ಇರುತ್ತೆ? ಈಕ್ವಲೇಟ್ರಲ್ ಟ್ರಯಾಂಗಲ್. ಸೊ ಇದು 60 ಡಿಗ್ರಿ ಇರುತ್ತೆ, ಇದು ಕನ್ಫರ್ಮ್, ಇದು 60 ಡಿಗ್ರಿ ಇರುತ್ತೆ. ಸೊ ಇದು 60 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ 30. ಸೊ ಇದು ಟೋಟಲ್ 60 ಡಿಗ್ರಿ, ಇದೆಷ್ಟಿರುತ್ತೆ? 30 ಡಿಗ್ರಿ ಇದು ಉಳಿದಿರೋದು. ಬಟ್ ಇಲ್ಲಿ ನನಗೆ 2 ಲೈನ್ ಹೋಗಿದೆ, ವೆಯ್ಟ್ ಮಾಡೋಣ ಸ್ವಲ್ಪ. ಇದು 60 ಡಿಗ್ರಿ ಅಂತ ಗೊತ್ತಾಯ್ತು. ಈ ಕ್ವಶನ್ ಏನು ಕೇಳಿದ್ದಾರೆ? ಎ ಸಿ ಇಸ್ ದ ಡಯಾಗ್ನಲ್ ಆಫ್ ದಿ ಸ್ಕ್ವೇರ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ಎ ಎಫ್. ಇದನ್ನು ಫೈಂಡ್ ಔಟ್ ಮಾಡ್ಬೇಕಷ್ಟೆ, ಇದನ್ನು ಫೈಂಡ್ ಔಟ್ ಮಾಡ್ಬೇಕಷ್ಟೆ. ಸೊ ನಮಗೆ ಗೊತ್ತು ಇದು ಕಂಪ್ಲೀಟ್ಲಿ 90 ಡಿಗ್ರಿ ಅಂತ. ಎಸ್ ಆರ್ ನೋ? ದಿಸ್ ವಿಲ್ ಬಿ ಕಂಪ್ಲೀಟ್ಲಿ 90 ಡಿಗ್ರಿ ಅಂತ ಗೊತ್ತು. ಸೊ ಆಂಗಲ್ ಬೈಸೆಕ್ಟರ್ ಆದ ಇದು ಕಂಪ್ಲೀಟ್ಲಿ 90 ಡಿಗ್ರಿ ಆದಾಗ ಡೆಫಿನೆಟ್ಲಿ ದಿಸ್ ವಿಲ್ ಬಿ 45 ಡಿಗ್ರಿ. ಓಕೆ, ದಿಸ್ ವಿಲ್ ಬಿ 45 ಡಿಗ್ರಿ. ಇದು ಕಂಪ್ಲೀಟ್ಲಿ 60 ಇರುತ್ತೆ, ಇದು 15 ಇರುತ್ತೆ. ಈ ಟ್ರಯಾಂಗಲ್ ಇಸ್ ಈಕ್ವಲೇಟ್ರಲ್ ಟ್ರಯಾಂಗಲ್, ಇದು 15 ಇರುತ್ತೆ. ಹಾಗಾದ್ರೆ ಇದೆಷ್ಟು ಇರುತ್ತೆ ಅಂದರೆ 30 ಇರುತ್ತೆ. ಓಕೆ, ಟೋಟಲ್ 90 ಇರಬೇಕು. ಓಕೆ, ಸೊ ಇದು ಈ ಟ್ರಯಾಂಗಲ್ ನೋಡಿ, ಈಗ ಈ ಟ್ರಯಾಂಗಲ್ ಅಲ್ಲಿ ಇದು 45, ಇದು 60, 70, 105 ಆಯಿತು ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ 75. ಸೊ ದಟ್ ವಿಲ್ ಬಿ ಆನ್ಸರ್ ಫಾರ್ ದಟ್ ಕ್ವಶನ್. ಸೊ ಈ ಕ್ವಶನ್ಗೆ ಆನ್ಸರ್ ಏನು? 75 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ನೊಂದ್ಸರಿ ಹೇಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸ್ಕ್ವೇರ್ ಅಲ್ಲಿ ಸೈಡ್ಸ್ ಆಂಗಲ್ಸು 90 ಡಿಗ್ರಿ ಇರುತ್ತೆ, ಕರೆಕ್ಟಾ? ಕರೆಕ್ಟ್. 90 ಡಿಗ್ರಿ ಮತ್ತು ಇದು ಈಕ್ವಲೇಟ್ರಲ್ ಟ್ರಯಾಂಗಲ್. ನಾನು ಏನು ಕಲರ್ ಮಾಡಿದ್ರೆ ಒಂದು ಈಕ್ವಲೇಟ್ರಲ್ ಟ್ರಯಾಂಗಲ್. ಸೊ ಇದಕ್ಕೆ ಇನ್ನೊಂದು ಕಲರ್ ಕೊಡ್ತೀನಿ ನೋಡಿ. ನಾನು ಏನು ಫೈಂಡ್ ಔಟ್ ಮಾಡಬೇಕು ಈಗ ಹೇಳ್ತೀನಿ. ಜಸ್ಟ್ ಐ ವಿಲ್ ಗಿವ್ ಒನ್ ಮೋರ್ ಕಲರ್ ಫಾರ್ ದಿಸ್. ನೋಡಿ, ಐ ವಿಲ್ ಚೇಂಜ್ ಕಲರ್. ಯಾ, ಈಗ ನಾನು ಅದನ್ನು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಬಿಗ್ ಟ್ರಯಾಂಗಲ್ ಇದೆಯಲ್ವ ಇದರಲ್ಲಿ, ಅದು 90, ಇದು 60 ಡಿಗ್ರಿ, ಇದು ಫುಲ್ 60 ಡಿಗ್ರಿ. ಈವನ್ ಸ್ಮಾಲ್ ಟ್ರಯಾಂಗಲ್ ಅಲ್ಲೂ ಅದು 60 ಡಿಗ್ರಿನೇ. ಇದು 60 ಡಿಗ್ರಿ, ದಿಸ್ ಈಸ್ 60 ಡಿಗ್ರಿ. ಸೊ ಇದು ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡಬೇಕು ಈ ಟ್ರಯಾಂಗಲ್ ಅಲ್ಲಿ, ಎಫ್ ಎ ಬಿ ಟ್ರಯಾಂಗಲ್ ಅಲ್ಲಿ. ಬಟ್ ನನಗೆ ಗೊತ್ತು ಕಂಪ್ಲೀಟ್ ದಿಸ್ ಟ್ರಯಾಂಗಲ್. ಈಗ ನಾನು ಏನು ಬರೀತೇನೆ, ಇದು ಈ ಆಂಗಲ್ ಫುಲ್ 90 ಡಿಗ್ರಿ, ಆಂಗಲ್ ಬೈಸೆಕ್ಟರ್ ಆಗಿದೆ, ಇದು ಡಯಾಗ್ನಲ್ ಹೇಳಿದಾಗ ಬೈಸೆಕ್ಟರ್ ಆಗುತ್ತೆ. ಅವಾಗ ಇದು 45 ಆದರೆ ಇದು 45 ಇರುತ್ತೆ. ಸೊ ನನಗೆ ಎಫ್ ಎ ಬಿ ಅಲ್ಲಿ ಇದು 45, ಇದು 60, 105 ಆಯಿತು. ಹಾಗಾದರೆ ಇದೆಷ್ಟಿರುತ್ತೆ? 75 ಇರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಐ ಹೋಪ್ ಅರ್ಥ ಆಯಿತು ಅನಿಸುತ್ತೆ. ಸೊ ಇದು ಈ ಥರ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸೇಮ್ ಟೈಪ್ ಕ್ವಶನ್ನೇ, ಅಬ್ಸರ್ವ್ ಮಾಡಿ. ಇನ್ ದಿ ಫಾಲೋಯಿಂಗ್ ಫಿಗರ್ ಎ ಬಿ ಸಿ ಡಿ ಇಸ್ ಅ ಸ್ಕ್ವೇರ್, ಫೈನ್ ಬಿ ಸಿ ಇ. ಇದು ಎಕ್ಸ್ಟೆಂಡ್ ಆಗಿದೆ ಈಕ್ವಲೇಟ್ರಲ್ ಟ್ರಯಾಂಗಲ್. ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್. ಫಸ್ಟ್ ಈ ಸೈಡ್ ಈಕ್ವಲ್ ಇದ್ರೆ ಇದು ಈಕ್ವಲ್ ಆಗಿರುತ್ತೆ, ಇದು ಈಕ್ವಲ್ ಆಗಿರುತ್ತೆ, ಇದು ಈಕ್ವಲ್ ಆಗಿರುತ್ತೆ. ಇದು ಈಕ್ವಲೇಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ಸೈಡ್ ಎಷ್ಟಿರುತ್ತೋ ಅಷ್ಟೇ ಈ ಸೈಡ್ ಇರುತ್ತೆ, ಅಷ್ಟೇ ಈ ಸೈಡು ಇರುತ್ತೆ. ಕರೆಕ್ಟ್ ಅಲ್ವಾ? ಎಸ್, ಬಿಕಾಸ್ ಈ ಸೈಡ್ ಈಕ್ವಲ್ ಇದ್ರೆ ಇವೆರಡು ಈಕ್ವಲ್ ಆಗಿರಬೇಕು, ಬಿಕಾಸ್ ಈಕ್ವಲೇಟ್ರಲ್ ಟ್ರಯಾಂಗಲ್. ದೆನ್ ಫೈಂಡ್ ಡಿ ಇ ಎಫ್ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಡಿ ಇ ಎಫ್. ಎಫ್ ವಿಲ್ ಬಿ ದಿಸ್, ಡಿ ಇ ಎಫ್. ಎಫ್ ಇದು ಫೈಂಡ್ ಔಟ್ ಮಾಡಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್, ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಐ ಥಿಂಕ್ ದಟ್ ಈಸ್ ದ ಕ್ವಶನ್ ಇಯರ್. ಯು ಹ್ಯಾವ್ ಟು ಫೈಂಡ್ ಔಟ್ ದಟ್. ಡಿ ಇ ಬಿ, ಸೊ ನಾಟ್ ಡಿ ಇ ಎಫ್, ಡಿ ಇ ಬಿ ಅಂದರೆ ಡಿ ಇ ಬಿ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್. ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್, ಡಿ ಇ ಬಿ. ಯು ಹ್ಯಾವ್ ಟು ಫೈಂಡ್ ಔಟ್ ದಿಸ್. ಇದನ್ನು ಫೈಂಡ್ ಔಟ್ ಮಾಡಬೇಕು ನೋಡಿ. ಹೌ ಟು ಫೈಂಡ್ ಔಟ್ ದಿಸ್? ಫಸ್ಟ್ ಈಕ್ವಲೇಟ್ರಲ್ ಟ್ರಯಾಂಗಲ್ ಅಂದ್ರೆ ನಮ್ಗೆ ಗೊತ್ತು, ಇದು 60 ಡಿಗ್ರಿ ಇರುತ್ತೆ, ಇದು 60 ಡಿಗ್ರಿ ಇರುತ್ತೆ, ಇದು ಫುಲ್ 60 ಡಿಗ್ರಿ ಇರುತ್ತೆ. ಫೈನ್. ಇದು ನಮಗೆ ಗೊತ್ತು 90 ಡಿಗ್ರಿ ಇರುತ್ತೆ. ಹಾಗಾದ್ರೆ ಈ ಆಂಗಲ್ ಫುಲ್ 90 + 60 ಎಷ್ಟಿರುತ್ತೆ ಅಂದರೆ 150 ಇರುತ್ತೆ. ಈ ಆಂಗಲ್ ಫುಲ್ 150. ಈಗ ಈ ಟ್ರಯಾಂಗಲ್ ನೋಡಿ, ದಿಸ್ ಟ್ರಯಾಂಗಲ್, ಈ ಟ್ರಯಾಂಗಲ್ ನೋಡಿ, ಇದು 150 ಇದ್ರೆ ಡೆಫಿನೆಟ್ಲಿ ಇದು ಎಷ್ಟಿರಬೇಕು? ಇನ್ನ 30 ಡಿಗ್ರಿ ಇರಬೇಕು. ಬಟ್ ಈ ಲೈನ್ ಈಕ್ವಲ್ ಇರೋದ್ರಿಂದ ಅದರ ಆಪೋಸಿಟ್ ಆಂಗಲ್ಸು ಈಕ್ವಲ್ ಆಗಿರುತ್ತೆ.
ಹಾಗಾದ್ರೆ ಈ ಆ್ಯಂಗಲ್ ಈಕ್ವಲ್ ಆಗಿರಬೇಕು, ಡಿವೈಡ್ ಬೈ 2 ಮಾಡಿದ್ರೆ ಇದು 15 ಇರಬೇಕು, ಇದು 15 ಇರಬೇಕು. ಇದು ಕಂಪ್ಲೀಟ್ಲಿ 60, ಇದು 15 ಆದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ 45. ಸೊ ಹಾಗಾದರೆ ಇದೆಷ್ಟಿರುತ್ತೆ, 45 ಡಿಗ್ರಿ ಇರುತ್ತೆ. ಸೊ ದಟ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. 14 ಕ್ವಶನ್. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ನೆಕ್ಸ್ಟ್ ಕ್ವಶನ್ ವಿಲ್ ಬಿ ದಿಸ್: ಇಫ್ ABCD is a square, x is a point on CD such that dx is DO, find DOX and XOC, O is the intersect point of the diagonal ಅಂತ ಕೇಳಿದ್ದಾರೆ. ಸೊ ಹೌ ಟು ಸಾಲ್ವ್ ದಿಸ್ ಕ್ವಶನ್? ಲೆಟ್ ಸಾಲ್ವ್ ಇಟ್ ಸ್ಕ್ವೇರ್. ಫಸ್ಟ್ ಸ್ಕ್ವೇರ್ ಡ್ರಾ ಮಾಡೋಣ. ಇಟ್ ಈಸ್ ಅ ಸ್ಕ್ವೇರ್. ಸೊ ಇದರಲ್ಲಿ ಅವ್ರು ಏನು ಹೇಳಿದ್ದಾರೆ, ಫಸ್ಟು ABCD. ಸೊ ಫಸ್ಟ್ ಐ ವಿಲ್ ಡ್ರಾ ABCD is a square. X is a point on CD. X is a point on CD. ಇಲ್ಲೊಂದು ಪಾಯಿಂಟ್ ಮಾಡೋಣ. ಇಟ್ ಮೇ ಬಿ ಎನಿವೇರ್. ಸಚ್ ದಟ್ DX ಎಷ್ಟಿದೆಯೋ ಅಷ್ಟೇ DO ಇರಬೇಕು. ಸೊ O ಈಸ್ ಸಮ್ವೇರ್ ಇಯರ್. ಡಯಾಗ್ನಲ್ ಡ್ರಾ ಮಾಡೋಣ. O ಬರುತ್ತೆ. ಸೊ ಡಯಾಗ್ನಲ್ ಐ ವಿಲ್ ಡ್ರಾ. ಸೊ ದಿಸ್ ವಿಲ್ ಬಿ, ಇದು X. ಇದು ಎಷ್ಟಿರುತ್ತೋ ಅಷ್ಟೇ ಈ ಲೈನು ಇದೆಯಂತೆ. ಓಕೆ, ಇದು ದಿಸ್ ಇಸ್ ಆಲ್ಸೋ ಲೈಕ್ ದಟ್. DO X DO ನಾಟ್ ದಿಸ್ ಒನ್, ದಿಸ್ ಒನ್. ಇದೆಷ್ಟಿರುತ್ತೋ ಅಷ್ಟೇ ಇದು ಇದೆ ಅಂತ ಹೇಳಿದ್ದಾರೆ. ಫೈನ್ ದಟ್. ಸೊ ಈ ಲೈನ್ ಎಷ್ಟಿದೆಯೋ DX ಅಷ್ಟೇ DOನು ಇದೆಯಂತೆ. ಫೈನ್. ದೆನ್ ಫೈಂಡ್ ದಿ DOX. ಏನು ಫೈಂಡ್ ಔಟ್ ಮಾಡಬೇಕು? DOX. ಸೊ ಐ ಹ್ಯಾವ್ ಟು ಫೈಂಡ್ ಔಟ್ ದಿಸ್ DOX ಮತ್ತು XOC ಇದರ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಹೌ ಟು ಫೈಂಡ್ ಔಟ್ ದಿಸ್ ಕಾನ್ಸೆಪ್ಟ್? DOX ಮತ್ತು DOX ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡಿ. ಸೊ ನಮಗೆ ಗೊತ್ತು, ಇದು ಡಯಾಗ್ನಲ್ ಎಳ್ದಿದ ತಕ್ಷಣ ಇದು ಡೆಫಿನೆಟ್ಲಿ 45 ಆಗುತ್ತೆ ಅಂತ ಗೊತ್ತು, ಯಾಕಂದರೆ 90 ಡಿಗ್ರಿ. ಕರೆಕ್ಟಾ? ಇದೆಷ್ಟಾಗಿರುತ್ತೆ? ಡೆಫಿನೆಟ್ಲಿ 45 ಆಗುತ್ತೆ ಗೊತ್ತು. ಸೊ ನಾನು ಹೇಳಿದ್ದೆ, ಸೊ ಇಲ್ಲಿ ಫ್ರೇಮ್ ಇದು ಫುಲ್ ಎಷ್ಟಾಗುತ್ತೆ? 90 ಡಿಗ್ರಿ. ಇದೆಷ್ಟು ಟೋಟಲ್ ಎಷ್ಟು? 90 ಡಿಗ್ರಿ. ಯಾವಾಗಲೂ ಇಟ್ ವಿಲ್ ಬಿ 90 ಡಿಗ್ರಿ ಆಗಿರುತ್ತೆ, ಯಾಕಂದರೆ ಸ್ಕ್ವೇರಲ್ಲಿ ಇಲ್ಲಿ ಸೆಂಟ್ರಲ್ಲಿ ಕ್ರಿಯೇಟ್ ಆಗೋ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಈವನ್ ಇದು 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದೆಷ್ಟಿರುತ್ತೆ ಅಂತ ಬೇಕು. ಲೆಟ್ ಸಾಲ್ವ್ ದಿಸ್ ಲೈಕ್ ದಿಸ್. ಇದನ್ನು ಸಾಲ್ವ್ ಮಾಡೋಣ ಈ ಥರ. ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಸೊ ದಿಸ್ ಈಸ್ ಅ X ಪಾಯಿಂಟ್, this is a X, this is a C. So I will draw one line like this. This is a XD. Fine. ಇದು ಡೆಫಿನೆಟ್ಲಿ 45 ಅಂತ ಗೊತ್ತು. ಉಳಿದಿರೋದು ಇದು 135 ಆಗಿರಬೇಕು. ಕರೆಕ್ಟಾ? ಬಿಕಾಸ್ 180 ಇರಬೇಕು ಟೋಟಲ್ ಈ ಟ್ರಯಾಂಗಲಲ್ಲಿ. ಯಾವ ಟ್ರಯಾಂಗಲಲ್ಲಿ? DOX ಟ್ರಯಾಂಗಲಲ್ಲಿ. ಸೊ ಇದು ನಾನು ಏನು ಬರೀಬೋದು? ಆಫ್ ಬರೀಬೋದು. 135 ಮತ್ತು 135 ಡಿವೈಡ್ ಬೈ 2. ಯಾಕೆ? ಇದು ಈಕ್ವಲ್ ಆಗಿರುತ್ತೆ. ಬಿಕಾಸ್ ಈ ಲೈನ್ ಈಕ್ವಲ್. ಈ ಲೈನ್ ಈಕ್ವಲ್ ಅಂದರೆ ಅದಕ್ಕೆ ಆಪೋಸಿಟ್ ಇರೋ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ಇದು 135/2, ಇದು 135/2. 135/2 ಅಂದರೆ 67.5. ಇದು 67.5 ಅಂದರೆ ಉಳಿದಿರೋ 90ಯಲ್ಲಿ ಉಳಿದಿರೋದು ಸಬ್ಟ್ರಾಕ್ಟ್ ಮಾಡಿ. ದಟ್ ವಿಲ್ ಬಿ 20 ಮಾಡಿದಾಗ 80 ಬರುತ್ತೆ. 22.5 ಎಷ್ಟು ಬರುತ್ತೆ? 22.5. 67.5 ಮತ್ತು 22.5 ದಟ್ ವಿಲ್ ಬಿ ದಿ ರೇಷಿಯೋ. ಇದನ್ನ ರೇಷಿಯೋ ಮಾಡೋಣ. ರೇಷಿಯೋ ಮಾಡಿದ್ರೆ 225 1s 225 3s. ಸೊ ರೇಷಿಯೋ ವಿಲ್ ಬಿ 3:1. ಆನ್ಸರ್ ಏನು? 3:1. ಟೋಟಲ್ ಆನ್ಸರ್ ವಿಲ್ ಬಿ 3:1. ಇದಕ್ಕೆ ರೇಷಿಯೋ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಏನಿದೆ ಕಾನ್ಸೆಪ್ಟ್? ಒಂದು ಸ್ಕ್ವೇರ್ ಇದೆ. ಸ್ಕ್ವೇರಲ್ಲಿ ಏನಾಗುತ್ತೆ? ಇದು 90 ಡಿಗ್ರಿ ಅಂತ ಗೊತ್ತು. ಯಾವುದು? ಫುಲ್ ABCD. ಇದು ಕಂಪ್ಲೀಟ್ 90 ಡಿಗ್ರಿ ಅಂತ ಗೊತ್ತು. ಒಂದು ಡಯಾಗ್ನಲ್ ಡ್ರಾ ಮಾಡಿದಾಗ ಆಂಗಲ್ ಬೈಸೆಕ್ಟರ್ ಆಗುತ್ತೆ. ಹಾಗಾದರೆ ಇದು 45. ಈ ಲೈನ್ ಈಕ್ವಲ್ ಅಂತ ಅವ್ರು ಕೊಟ್ಟಿದ್ದಾರೆ. ಈ ಲೈನ್ ಈಕ್ವಲ್ ಕೊಟ್ಟಾಗ ಈ ಲೈನ್ಗೆ ಆಪೋಸಿಟ್ ಇರೋ ಆಂಗಲ್ ಇದು ಮತ್ತೆ ಇದು ಈಕ್ವಲ್ ಆಗಿರಬೇಕು. ಜಸ್ಟ್ ಐ ವಿಲ್ ರೈಟ್ ಇಟ್, ನಾಟ್ ದಟ್. ಇದು X. ಇದು ಈಕ್ವಲ್ ಆದಾಗ ಈ ಆಂಗಲ್ ಮತ್ತು ಈ ಆಂಗಲ್ ಈಕ್ವಲ್ ಆಗಿರಬೇಕು. ಸೊ ಒಂದು ಟ್ರಯಾಂಗಲ್ ಅಲ್ಲಿ 180 ಇಸ್ ಅ ಟೋಟಲ್ ಆಂಗಲ್ ಇದ್ದಾಗ ಇದು 45 ಆದರೆ ಇದು 135 ಆಗಿರುತ್ತೆ, ಬಟ್ ಈಕ್ವಲ್ ಆಗಿರುತ್ತೆ. 135 ಈಕ್ವಲ್ ಆಗಿ ಮಾಡಿದಾಗ 67.5 ಬರುತ್ತೆ. ನಮ್ಗೆಲ್ಲರಿಗೂ ಗೊತ್ತಿರೋ ಪಾಯಿಂಟ್ ಏನಂದ್ರೆ ಸ್ಕ್ವೇರ್ ಅಲ್ಲಿ ಮಿಡಲ್ ಅಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತು.
ಓಕೆ, ಇಲ್ಲಿ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಇದು ಕಂಪ್ಲೀಟ್ಲಿ 90 ಡಿಗ್ರಿ ಆದರೆ ಇದು 67.5 ಆದರೆ ಇಟ್ ವಿಲ್ ಬಿ 22.5. ಇದನ್ನ ರೇಷಿಯೋ ಮಾಡಿ 67.5 is to 22.5. ಸೊ 5 ಇಂದ ಅಥವಾ 25 ಇಂದ ಕ್ಯಾನ್ಸಲ್ ಮಾಡಿದ್ರೆ ಇಟ್ ವಿಲ್ ಬಿ 3:1 ಬರುತ್ತೆ. ಸೊ ದಟ್ ಇಸ್ ದ ಕ್ವಶನ್ ಫೈನಲಿ ದೇ ಆರ್ ಆಸ್ಕಿಂಗ್. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ABCD is a square, M is the midpoint of AB and N is the midpoint of BC, DM and AN are joint and they meet at O. Then which of the following is correct ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ರೈಟ್ ಇಟ್. ಏನು ಹೇಳಿದ್ದಾರೆ, ಫಸ್ಟ್ ಡಯಾಗ್ರಾಮ್ ಏನು ಹೇಳಿದ್ದಾರೆ ಅವರು, ABCD is a square ಅಂತ ಹೇಳಿದ್ದಾರೆ. ಫೈನ್, ABCD is a square, ABCD is a square. M is the midpoint of AB ಅಂತ ಹೇಳಿದ್ದಾರೆ. midpoint of AB. M is the midpoint of AB. This is the M is the midpoint of AB and N is the midpoint of BC. BC ಗೆ midpoint, let's take it, N is the midpoint of BC. DM and AN, DM ಒಂದು ಲೈನ್ ಡ್ರಾ ಮಾಡೋಣ, DM and AN are joint, AN ಜಾಯಿನ್ ಮಾಡೋಣ, ಅವಾಗ ಜಾಯಿಂಟ್ and they meet at O. ಇದು ಮೀಟ್ ಆಗಿದೆ O ಅಲ್ಲಿ. Then which of the following is correct? ಸೊ ವಿಚ್ ಆಫ್ ದಿ ಫಾಲೋಯಿಂಗ್, ಇದು ನೋಡಿದ ತಕ್ಷಣ ಹೇಳ್ಬೋದು ಈಕ್ವಲ್ ಅಂತ. ಹೇಗೆ ಈಕ್ವಲ್ ನೋಡಿ, ಇದು ಒಂದು ಸ್ಕ್ವೇರ್ ಇಸ್ ಅ ಸ್ಪೆಷಲ್ ಫಿಗರ್. ಓಕೆ, ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ, ಎಲ್ಲ ಆ್ಯಂಗಲ್ಸು ಈಕ್ವಲ್ ಆಗಿರುತ್ತೆ. ಒಂದು ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಡ್ರಾ ಮಾಡಿದ್ದೀವಿ, ಇನ್ನೊಂದು ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಡ್ರಾ ಮಾಡಿದ್ದೀವಿ, ಅವಾಗ ಆಟೋಮೆಟಿಕ್ಲಿ AD ಮತ್ತು DM ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಆನ್ಸರ್ ಏನಾಗಿರುತ್ತೆ ಅಂದ್ರೆ 1:1. AN is to MD ಏನಾಗಿರುತ್ತೆ 1:1. ಅಥವಾ ನೀವು ಕಾಂಗ್ರುಯೆನ್ಸಿ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡ್ಬೋದು, ಸೊ ನನಗೆ ಈ ಟ್ರಯಾಂಗಲ್, ಫಾರ್ ಎಕ್ಸಾಂಪಲ್ ಈ ಟ್ರಯಾಂಗಲ್ ಅಲ್ಲಿ AMD ಟ್ರಯಾಂಗಲ್ ಅಲ್ಲಿ, ಸೊ ಮತ್ತೆ ಯು ಟೇಕ್ ಇಟ್ ಫಾರ್ ದಿಸ್ ಟ್ರಯಾಂಗಲ್, ಅದರ್ವೈಸ್ ದಿಸ್, ಈ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಮತ್ತೆ ಇದನ್ನ ತಗೊಂಡಾಗ ಇದು ಸೈಡ್ಸ್ ಈಕ್ವಲ್, ಇದು ಈಕ್ವಲ್ ಆಗಿದೆ, ಇದು ಫುಲ್ ಈಕ್ವಲ್ ಆಗಿದ್ದಾಗ ಇದೆಷ್ಟಿರುತ್ತೋ ಅಷ್ಟೇ ಇದು ಇರುತ್ತೆ. ಇದು ತಗೊಳ್ಳಿ, ಅವಾಗ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಸೊ ಈ ಕಾನ್ಸೆಪ್ಟಲ್ಲಿ ಏನು ಹೇಳ್ಬೋದು, 1:1 ರೇಷಿಯೋ ಅಂತ ಹೇಳ್ಬೋದು. ಸೊ ಸಿಂಪಲ್, ಇದು ಕಾನ್ಸೆಪ್ಟ್ ಏನಿದೆ, ಸೇಮ್ ಸ್ಕ್ವೇರಲ್ಲಿ, ಎಸ್ಪೆಷಲಿ ಸ್ಕ್ವೇರಲ್ಲಿ ಎಲ್ಲ ಸೈಡ್ಸು ಈಕ್ವಲ್ ಆಗಿರುತ್ತೆ. ಸೇಮ್ ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಡ್ರಾ ಮಾಡಿದ್ರಾ, ಇನ್ನೊಂದು ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಡ್ರಾ ಮಾಡಿದ್ರ, ಸಪೋಸ್ ಇದೇ ಬೇರೆ ಬೇರೆ ಸೈಡ್ಸ್ ಈಕ್ವಲ್ ಇಲ್ಲ, ಅನ್ಈಕ್ವಲ್ ಇದೆ, ಅವಾಗ ಏನಾದರೂ ಡ್ರಾ ಮಾಡಿದ್ರೆ ಆ ಥರ ಇದನ್ನ ಹೇಳಕ್ಕಾಗಲ್ಲ ನಾನು 1:1 ಅಂತ. ಬಟ್ ನೀವು ಸ್ಕ್ವೇರ್ ಅಲ್ಲಿ ಡ್ರಾ ಮಾಡಿದಾಗ, ಬಿಕಾಸ್ ಸ್ಕ್ವೇರ್ ಅಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್, ಒಂದು ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಇನ್ನೊಂದು ವರ್ಟೆಕ್ಸ್ ಇಂದ ಮಿಡ್ ಪಾಯಿಂಟ್ಗೆ ಡ್ರಾ ಮಾಡಿದಾಗ ಯೂಶುವಲಿ ಅವೆರಡು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ AN ಮತ್ತೆ DM ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಸೊ ದಟ್ ಐ ಕ್ಯಾನ್ ರೈಟ್ ಇಟ್. ಸೊ ಅದೇ ತರ ಕ್ವಶನ್ ನಂಬರ್ 17 ನೋಡಿ. 17 ಅಲ್ಲಿ ಏನ್ ಹೇಳಿದೆ, ದ ರೇಷಿಯೋ ಆಫ್ ಆಂಗಲ್ ಎ ನಾನ್ ಸ್ಕ್ವೇರ್ ರೋಂಬಸ್ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ನಾನ್ ಸ್ಕ್ವೇರ್ ಅಂದ್ರೆ ಅದು ಈಕ್ವಲ್ ಆಗಿ, ಐ ಮೀನ್ ಅದು 90 ಡಿಗ್ರಿ ಇರೋದಿಲ್ಲ ಅಂತ ರೋಂಬಸ್ ಅಲ್ಲಿ. ಓಕೆ, ಸೊ ಅದೊಂದು ನಿಮ್ಗೆ ಗೊತ್ತಿರಬೇಕು. ರೋಂಬಸ್ ಅಂತ ಹೇಳಿರೋದ್ರಿಂದ ಐ ವಿಲ್ ಡ್ರಾ ಇಟ್ ಲೈಕ್ ದಿಸ್. ABCD is that equation. So how to draw that? ಈ ತರ ಜಸ್ಟ್ ಐ ವಿಲ್ ಡ್ರಾ. 90 ಡಿಗ್ರಿ ಇರೋದಿಲ್ಲ, ದಟ್ ಒನ್ ಥಿಂಗ್ ಯು ಹ್ಯಾವ್ ಟು ನೋ. ಇನ್ನೆಲ್ಲ ಪ್ರಾಪರ್ಟಿ ಸೇಮ್ ಥಿಂಗ್ ಆಗುತ್ತೆ, 90 ಡಿಗ್ರಿ ಇರೋದಿಲ್ಲ. ಇಲ್ಲಿ ಇನ್ನೊಂದು 2 ಪ್ರಾಪರ್ಟಿ ಹೇಳ್ತೀನಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಯು ಕ್ಯಾನ್ ಸಿ ದಟ್. ಇಲ್ಲಿ ಕ್ವಶನ್, ದ ರೇಷಿಯೋ ಆಫ್ ಆಂಗಲ್ ಎ ಅಂಡ್ ಆಂಗಲ್ ಬಿ ಇಸ್ ಅ ನಾನ್ ಸ್ಕ್ವೇರ್ ಆಫ್ ದಿ ರೋಂಬಸ್ ABCD is 4:5. ದೆನ್ ದಿ ವ್ಯಾಲ್ಯೂ ಆಫ್ ಸಿ ಕೇಳಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ABCD, ಲೆಟ್ಸ್ ಟೇಕ್ ಇಟ್ ಫಾರ್ ಲೈಕ್ ದಿಸ್. ABCD. Angle A, angle B is a non-square of rhombus ಅಂತಾನು ಹೇಳಿದ್ದಾರೆ. That I can write it B. Let's take this like this. 4:5. Angle C ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಕ್ವಶನ್. How to solve this question? Angle A ಕೊಟ್ಟಿದ್ದಾರೆ ಅವರು, angle ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ ರೇಷಿಯೋದಲ್ಲಿ. ಇದೆಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. 4x plus 5x, ಅದಂತೂ ಡೆಫಿನೆಟ್ಲಿ ನಮ್ಗೆ ಗೊತ್ತು 180 ಇರುತ್ತೆ ಅಂತ. ಯಾವುದೇ ಒಂದು ಕ್ವಾಡ್ರೆಂಟ್ರಲ್ಲಿ 180 ಡಿಗ್ರಿ ಅಡ್ಜಸೆಂಟ್, ದಟ್ ಈಸ್ 180. ಹಾಗಾದರೆ 9x is equal to 180 ಇದ್ದರೆ ಇದು 20 ಇರುತ್ತೆ, ಇದು 80 ಇರುತ್ತೆ, ಇದು 100 ಇರುತ್ತೆ. ಇದ್ರ ಆಪೋಸಿಟ್ ಕ್ವಶನ್ ಕೇಳಿರೋದು ಆಂಗಲ್ ಸಿದು ಕೇಳಿದ್ದಾರೆ, ಆಂಗಲ್ ಸಿ ಕೇಳಿದಾರ, ಆಂಗಲ್ ಸಿ ಕೇಳಿದ್ದಾರೆ. ಸೊ ಆಂಗಲ್ ಸಿ ಎಷ್ಟಿರುತ್ತೆ ನೋಡಿ. ಸೊ ABCD, once again I will repeat, angle A and angle B is a non-square rhombus ABCD. Okay, so write it. I think this we have to write it like this.
ಆ್ಯಂಗಲ್ ಸಿ ಬರ್ದಿದ್ದು ನಾವು. ಜಸ್ಟ್ ಐ ವಿಲ್ ರೀಡ್ರಾ ಇಟ್. ಆ್ಯಂಗಲ್ ಎ ಬಿ ಸಿ ಡಿ ಕೊಟ್ಟಿರೋದು 4x and 5x. ಇದು 80, ಇದು 100. ಇದು 80 ಇದ್ರೆ ಇದ್ರ ಆಪೋಸಿಟ್ ಇರೋದು 80 ಇರುತ್ತೆ, ಇದು 100 ಇದ್ರೆ ಇದು ಆಪೋಸಿಟ್ ಇರೋದು 100 ಆಗುತ್ತೆ. ಹಾಗಾದ್ರೆ ಸಿ ಕೇಳಿದರೆ ಸೊ ಆನ್ಸರ್ ವಿಲ್ ಬಿ 80. ಸೊ ದಟ್ ವಿಲ್ ಬಿ ದ ಆನ್ಸರ್ ಫಾರ್ ದಟ್. ಇಟ್ಸ್ ನಾಟ್ 100. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಯುವರ್ ಒನ್. ಸೊ ಅವಾಗಲೇ ಇಲ್ಲಿ ಸಿ ಬರ್ದ್ಬಿಟ್ಟಿದೆ ಮಿಸ್ ಆಗಿ, ಇದು ಬಿ. ಓಕೆ, ಎ ಬಿ ಸಿ ಡಿ. ಸೊ ಎ ಬಿ ಸಿ ಡಿಯಲ್ಲಿ ಒಂದು ಸ್ಕ್ವೇರ್ ಅಲ್ಲಿ ಇದು ಕೊಟ್ಟಿದ್ದಾರೆ ರೇಷಿಯೋ 4:5x ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋದೇನು, ಯಾವುದೇ ಒಂದು ಕ್ವಾಡ್ರೇಟರ್ ಅಲ್ಲಿ ಅಡ್ಜಸೆಂಟ್ ಆಂಗಲ್ 180 ಡಿಗ್ರಿ ಅಂತ ಗೊತ್ತು. ಹಾಗಾದ್ರೆ 4x ಮತ್ತೆ 5x ಟೋಟಲ್ 9x. 9x ಇಸ್ ಈಕ್ವಲ್ ಟು ಟೋಟಲ್ ಅವ್ರು ಕೊಟ್ಟಿರೋದೆಷ್ಟು, ಇದು 180, ಟೋಟಲ್ 180. x ಇಸ್ ಈಕ್ವಲ್ ಟು 20. ಆಗ ಇದು 4x 80, ಇದು 100 ಆಗುತ್ತೆ. ಅದೇ ತರ ಕ್ವಾಡ್ರೇಟರ್ ಅಲ್ಲಿ ನಮ್ಗೆ ಇನ್ನೊಂದು ಪ್ಯಾರಲಗ್ರಾಮ್ ಮತ್ತು ಕ್ವಾಡ್ರೇಟರ್ ಒಂದು ಪ್ರಾಪರ್ಟಿ ಗೊತ್ತು, ಆಪೋಸಿಟ್ ಅಲ್ಲಿ ಈಕ್ವಲ್ ಆಗಿರುತ್ತೆ ಅಂತ ಗೊತ್ತು. ಇದು ಎ 80 ಇದ್ರೆ ಸಿನು 80 ಇರುತ್ತೆ, ಇದು 100 ಇದ್ರೆ ಇದು 100 ಇರುತ್ತೆ ಎನಿ ಪ್ಯಾರಲಗ್ರಾಮ್ ಅಲ್ಲಿ. ಸೊ ಅದೊಂದು ಕಾನ್ಸೆಪ್ಟ್ ನೆನಪಿಟ್ಕೊಳ್ಬೇಕು. ಅದೇ ತರ ಎ ಬಿ ಸಿ ಡಿ ಇಸ್ ದ ರಾಂಬಸ್. ಸೊ ರಾಂಬಸ್ ಅಂತ ಕೊಟ್ಟಿದ್ದಾರೆ ಅಂಡ್ ಸೈಡ್ ಎ ಬಿ ಕೊಟ್ಟಿದ್ದಾರೆ. ಲೆಟ್ಸ್ ರೈಟ್ ಇಟ್. ಡ್ರಾ ರಾಂಬಸ್. If I draw this, AB is a 4 centimeter, ABCD. Let's write it diagram. ABCD 4 centimeter ಅಂತ ಕೊಟ್ಟಿದ್ದಾರೆ. So A, B, C, D. AB 4 centimeter and ABC is 120 degree. ಅವಾಗ ನಾನು ಈ ತರ ಬರಿಬಾರ್ದು ಡಯಾಗ್ರಾಮ್ ಯು ಹೌ ಟು ರೈಟ್ ಇಟ್ ಲೈಕ್ ದಿಸ್. ABCD ಅಂದ್ರೆ 120 ಡಿಗ್ರಿ ಇರಬೇಕಲ್ವಾ, 120 ಡಿಗ್ರಿ ಇರಬೇಕಂದ್ರೆ ಈ ಕಡೆ ಟರ್ನ್ ಆಗಿರಬೇಕು. ಸೊ ಇಟ್ ವಿಲ್ ಬಿ ಲೈಕ್ ದಿಸ್. I will draw. A, B, C, D. Fine. ಇದು 120 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವರು. ದೆನ್ ಇದು ಡೆಫಿನೆಟ್ಲಿ 60 ಆಗಿರುತ್ತೆ. ಆಗ ಇದು 120 ಆಗಿರುತ್ತೆ, ಇದು 60 ಆಗಿರುತ್ತೆ. ಫೈನ್, ಅಷ್ಟೇ ಅಲ್ವಾ. ದೆನ್ ಇದು 120. ದೆನ್ ಲೆಂತ್ ಆಫ್ ದಿ ಡಯಾಗ್ನಲ್ ಬಿ ಡಿ ಒಂದು ಡಯಾಗ್ನಲ್ ಹೇಳಿದ್ರೆ ಸಿಂಪಲ್. ಇದು 120 ಆದರೆ ಫುಲ್, ಇದು 60 ಆಗಿರುತ್ತೆ, ಇದು 60 ಆಗಿರುತ್ತೆ. ಇದು 120 ಆದಾಗ ಇದು 60 ಆಗಿರುತ್ತೆ, ಇದು 60 ಆಗಿರುತ್ತೆ, ಬಿಕಾಸ್ ಆಪೋಸಿಟ್ ಸೇಮ್. ಇದು 60 ಆದರೆ ಇದು 60. ಫೈನ್. ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ಬಿ ಡಿ ಲೆಂತ್. ವೆರಿ ಸಿಂಪಲ್. ಬಿ ಡಿ ಲೆಂತ್ನ ಫೈಂಡ್ ಔಟ್ ಮಾಡೋದು. ನೋಡಿ, ಇದು 60, ಇದು 60, ಇದು 60 ಅಂತ ಅವರೇ ಕೊಟ್ಟಿದ್ದಾರೆ. ಎಸ್ ಆರ್ ನೋ? ದೆನ್ ಯು ಕ್ಯಾನ್ ರೈಟ್ ಇಟ್ ಈಸಿಯಾಗಿ ಬರಿಬೋದು ಈ ಕ್ವಶನ್. ಈಕ್ವಲೇಟರಲ್ ಟ್ರಯಾಂಗಲ್, ಹೌ ಟು ಫೈಂಡ್ ಔಟ್ ಡಯಾಗ್ನಲ್ ಆಫ್ ದಿ ಈಕ್ವಲೇಟರಲ್ ಟ್ರಯಾಂಗಲ್, ಅದು ನಮಗೆ ಗೊತ್ತು ಆಲ್ರೆಡಿ. √3/2a. a means 4. 2 1s are 2 2s are. So answer 2 to get cancel. So answer ಏನು ಬರುತ್ತೆ ನೋಡಿ, 4. you will get it answer. ಎಷ್ಟು ಬರುತ್ತೆ ಆನ್ಸರ್? 4. ಬಿಕಾಸ್ ಇದು 4 ಸೆಂಟಿಮೀಟರ್, ಎಲ್ಲ ಸೈಡ್ಸು ಸೇಮ್ ಇರುತ್ತಲ್ವಾ. ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಈಕ್ವಲೇಟರಲ್ ಟ್ರಯಾಂಗಲ್ ಆಂಗಲ್ಸ್ ಈಕ್ವಲ್, ಸೈಡ್ಸ್ ಈಕ್ವಲ್. ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆಗಿದೆ, ಡೆಫಿನೆಟ್ಲಿ ಇದು 4 ಸೆಂಟಿಮೀಟರ್ ಆಗಿರುತ್ತೆ. ಸೊ ಯುವರ್ ಆನ್ಸರ್ ಐ ಕ್ಯಾನ್ ಟೆಲ್ 4 ಸೆಂಟಿಮೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಇನ್ನೊಂದ್ಸರಿ ಹೇಳ್ತೀನಿ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಇಂಪಾರ್ಟೆಂಟ್ ಇದೆ ಈ ಕ್ವಶನ್, ಏನಿದೆ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಕೇಳಿಸ್ಕೊಳ್ಳಿ. ಒಂದು ರೋಂಬಸ್ ಇದೆ, ಜಸ್ಟ್ ಐ ವಿಲ್ ರೈಟ್ ಇಟ್. ಲೆಟ್ಸ್ ಟೇಕ್ ಇಟ್. ಎ ಬಿ ಸಿ ಡಿ. ಬಿ ಇಂದ ಡಿಗೆ ಒಂದು ಡಯಾಗ್ನಲ್ ಹೋಗಿದೆ. ಇದು 4 ಸೆಂಟಿಮೀಟರ್ ಕೊಟ್ಟಾಗ ರಾಂಬಸ್ ಅಲ್ಲಿ ಎಲ್ಲ ಸೈಡ್ಸು ಸೇಮ್ ಇರುತ್ತೆ. ಓಕೆ, ಆಂಗಲ್ಸ್ ಮಾತ್ರ 90 ಇರಲ್ಲ, ಅದೊಂದು ನೋಡ್ಕೊಳ್ಬೇಕು. 4 ಸೆಂಟಿಮೀಟರ್. ಎ ಬಿ ಸಿ ಕೊಟ್ಟಿದ್ದಾರೆ. ಇದು ಡಯಾಗ್ನಲ್ ಅಂದಾಗ ಈಕ್ವಲ್, ಐ ಮೀನ್ ಆಂಗಲ್ ಬೈಸೆಕ್ಟರ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ 60, ಇಟ್ ವಿಲ್ ಬಿ 60. ಕರೆಕ್ಟಾ? ಅವಾಗ ಇದು ಡೆಫಿನೆಟ್ಲಿ 60ನೇ ಆಗಿರಬೇಕು, ಯಾಕಂದ್ರೆ ಆಪೋಸಿಟ್ 120 ಇದ್ದಾಗ ಇದು 60, ಇದು 60. ಒಂದು ಟ್ರಯಾಂಗಲ್ ಅಲ್ಲಿ ಇದು 60, ಇದು 60 ಆದಾಗ 120 ಆದಾಗ ಡೆಫಿನೆಟ್ಲಿ ಇದು 60ನೇ ಆಗಿರಬೇಕು, ಯಾಕಂದ್ರೆ 180 ಇರಬೇಕು. ಈಗ ಇದು 60, ಇದು 60, ಇದು 60 ಆದಾಗ ಫಾರ್ ಎಕ್ಸಾಂಪಲ್ ಡಿ ಬಿ ಸಿ ಇಸ್ ಈಕ್ವಲೇಟರಲ್ ಟ್ರಯಾಂಗಲ್. ಈಕ್ವಲೇಟರಲ್ ಟ್ರಯಾಂಗಲ್ ಎಲ್ಲ ಸೈಡ್ಸು ಈಕ್ವಲ್ ಆಗಿರಬೇಕು. ಇದು 4 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್ ಆದಾಗ ಡೆಫಿನೆಟ್ಲಿ ಇದು 4 ಸೆಂಟಿಮೀಟರ್ ಆಗಿರಬೇಕು. ಸೊ ಬಿ ಡಿ ಡಯಾಗ್ನಲ್ ಇಸ್ ದ 4 ಸೆಂಟಿಮೀಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ. ಎ ರಾಂಬಸ್ ಸೈಡ್ 28 ಸೆಂಟಿಮೀಟರ್ ಆಸ್ ಒನ್ ಆಂಗಲ್ 60 ಅಂತ ಕೊಟ್ಟಿದ್ದಾರೆ ರಾಂಬಸ್ ಅಲ್ಲಿ. ಸೇಮ್ ಕ್ವಶನ್, ಒನ್ ಆಂಗಲ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಲೆಂತ್ ಆಫ್ ದಿ ಲಾರ್ಜ್ ಡಯಾಗ್ನಲ್? ಈಗ ನಾನು ಎರಡು ಪ್ರಾಪರ್ಟಿ ಹೇಳ್ತೀನಿ. ಸೊ ಈ ಎರಡು ಪ್ರಾಪರ್ಟಿ ನೆನ್ಪಿಟ್ಕೊಳ್ಳಿ. ಇನ್ ರಾಂಬಸ್ ಅಲ್ಲಿ ಒಂದೆರಡು ಪ್ರಾಪರ್ಟೀಸ್ ಇದೆ, ಅದು ನೆನ್ಪಿಟ್ಕೊಳ್ಳಿ. ರಾಂಬಸ್ ಅಲ್ಲಿ 60 ಡಿಗ್ರಿ ಮತ್ತೆ 120 ಡಿಗ್ರಿ ಬಂದ್ರೆ, ಕ್ವಶನ್ ಅಲ್ಲಿ 60 ಡಿಗ್ರಿ ಮತ್ತೆ 120 ಡಿಗ್ರಿ ಬಂದ್ರೆ ಸ್ಮಾಲರ್ ಡಯಾಗ್ನಲ್
ಎಷ್ಟಿರುತ್ತೆ ಅಂದರೆ ಈಕ್ವಲ್ ಟು ಸೈಡ್ ಇರುತ್ತೆ. ಸ್ಮಾಲರ್ ಡಯಾಗ್ನಲ್ ಎಷ್ಟಿರುತ್ತೆ ಅಂದರೆ ಈಕ್ವಲ್ ಟು ಸೈಡ್. ಅದೇ ಬಿಗ್ಗರ್ ಡಯಾಗ್ನಲ್ ಅಂದರೆ ಇನ್ನೊಂದು 120 ಡಿಗ್ರಿ ಬಂದಾಗ ಬಿಗ್ಗರ್ ಡಯಾಗ್ನಲ್ ಒಂದು ಆ್ಯಂಗಲ್ 60 ಡಿಗ್ರಿ ಇದ್ದು ಸ್ಮಾಲರ್ ಡಯಾಗ್ನಲ್ ಎಷ್ಟಿರುತ್ತೆ, ಸೈಡ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದೇ ಒಂದು ಆ್ಯಂಗಲ್ 60 ಇದ್ದು ಬಿಗ್ಗರ್ ಡಯಾಗ್ನಲ್ ಎಷ್ಟಿರುತ್ತೆ ಅಂದರೆ ಬಿಗ್ಗರ್ ಡಯಾಗ್ನಲ್ ಈಸ್ ಈಕ್ವಲ್ ಟು √3 ಇಂಟು ಸೈಡ್. √3 ಇಂಟು ಸೈಡ್, ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಪ್ರಕಾರ a rhombus of a side 28 centimeter, one of the angle 60 degree, what is the length of the larger diagonal? Larger diagonal ಕೊಟ್ಟಾಗ √3 into side, one side ಏನು 28 centimeter. ಸೊ ಹಾಗಾದ್ರೆ 28 into √3 is the answer for this question. ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬೋದು ಇಫ್ ಯು ನೋ ದಿಸ್ ಪ್ರಾಪರ್ಟಿ. ಈ ಪ್ರಾಪರ್ಟಿ ಗೊತ್ತಿದ್ರೆ ಯಾವಾಗ ಪ್ರಾಪರ್ಟಿ ವರ್ಕೌಟ್ ಆಗುತ್ತೆ 60 ಮತ್ತೆ 120 ಇದ್ದಾಗ ಮಾತ್ರನೇ. ಓಕೆ, ಸೊ ಈ ತರ ಕ್ವಶನ್ ಡೈರೆಕ್ಟ್ಲಿ ಕೊಡ್ತಾರೆ 60 ಮತ್ತೆ 120 ಇದ್ದಾಗ. ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್ ಲಾರ್ಜರ್ ಸೈಡ್ ಇದ್ದಾಗ. ಒನ್ ಡಯಾಗ್ನಲ್ ಆಫ್ ದಿ ರೋಂಬಸ್ ಕೊಟ್ಟಿದ್ದಾರೆ, ಡಯಾಗ್ನಲ್ ಅವರೇ ಕೊಟ್ಟಿದ್ದಾರೆ 8√3 ಅಂತ ಅವರೇ ಕೊಟ್ಟಿದ್ದಾರೆ. 8√3 is equal to question 8√3 diagonal ಯಾವ್ದ್ರದ್ದು ಇದು equal to the side then the area of the rhombus ಅಂತ ಕೊಳ್ಳಿದ್ದಾರೆ. So if the other diagonal is equal to side ಅಂದ್ರೆ smaller diagonal ಅಂದ್ರೆ a ಅಂದ್ರೆ a is equal to ಎಷ್ಟಿರುತ್ತೆ 8. So 8 centimeter then rhombus is ಅಂತ ಕೇಳಿದ್ದಾರೆ. So area of the equilateral triangle, how to find out area of the ಏರಿಯಾ ಫೈಂಡ್ ಔಟ್ ಮಾಡೋದು ಹೇಗೆ, ಹೌ ಟು ಫೈಂಡ್ ಔಟ್ ಏರಿಯಾ ಅನ್ನೋದಕ್ಕೆ ಫಾರ್ಮುಲಾ ಇದೆ. ನೆನಪಿದೆಯಾ ಯಾರಿಗಾದ್ರೂ ನೆನಪಿಯ ಫಾರ್ಮುಲಾ? ಎನಿವನ್? ಸೊ √3/4 into side is 8 into side square into 2 triangle ಇರೋದ್ರಿಂದ 2 ಅಂದ್ರೆ ಕಾನ್ಸೆಪ್ಟ್ ನೋಡಿ ಈ ತರ. I will draw and explain. For example, rhombus ಬರಿತೀನಿ. This is the rhombus. Let's take it like this. ಈ ಡಯಾಗ್ನಲ್ ಸ್ಮಾಲರ್ ಡಯಾಗ್ನಲ್ ಒಂದು, ಬಿಗ್ಗರ್ ಡಯಾಗ್ನಲ್ ಒಂದು. ಸೊ ಬಿಗ್ಗರ್ ಡಯಾಗ್ನಲ್ ಯಾವ್ದಾಗಿರುತ್ತೆ, ಇದು ಬಿಗ್ಗರ್ ಡಯಾಗ್ನಲ್ ಆಗಿರುತ್ತೆ, ಇದು ಸ್ಮಾಲರ್ ಡಯಾಗ್ನಲ್ ಆಗಿರುತ್ತೆ. ಯಾಕಂದ್ರೆ ಇದು ಈ ಕಡೆ ಆಗಿದೆ ಅಲ್ವಾ, ಸೊ ಇದು ಉದ್ದ ಇರುತ್ತೆ ಇದಕ್ಕಿಂತ. ಸೊ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಒನ್ ಆಫ್ ದಿ ಡಯಾಗ್ನಲ್ ಆಫ್ ದ rhombus is 8√3 if the other diagonal is equal to the side ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಯಾವ ತರ ಸಾಲ್ವ್ ಮಾಡ್ಬೋದು ನೋಡಿ. ಒಂದು ಡಯಾಗ್ನಲ್ ಕೊಟ್ಟಿದ್ದಾರೆ ಇದ್ರದ್ದು 8√3, it is equal to diagonal of the any side is equal to √3 into a. √3 ಆದಾಗ a is equal to 8 ಅಂದ್ರೆ ಇದು 8 centimeter, ಇದು 8 centimeter, ಇದು 8 centimeter, ಇದು 8 centimeter. ಸ್ಕ್ವೇರ್ ಸೇಮ್ ಫಾರ್ಮುಲಾನೇ a ಸ್ಕ್ವೇರ್. ಓಕೆ, ಬಟ್ ಇಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ, ಏರಿಯಾ ಆಫ್ ದಟ್ ಈಕ್ವೇಶನ್ ವಿ ಹ್ಯಾವ್ ಟು ಫೈಂಡ್ ಔಟ್. ಏರಿಯಾ ಯಾವ ತರ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತು ನಮಗೆ. √3/4 ಇಂಟು ಸೈಡ್ ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್. ಇದ್ರದ್ದು ಟೋಟಲ್ ಇದ್ರದ್ದು ಟೋಟಲ್, ಈ ಏರಿಯಾ. ಸೊ ಹೌ ಟು ಫೈಂಡ್ ಔಟ್ ದಟ್ ಈಕ್ವಲೇಟರಲ್ ಟ್ರಯಾಂಗಲ್ ಅಲ್ವಾ, ಅವಾಗಲೇ ಪ್ರೂವ್ ಮಾಡಿದ್ವಿ ಇದನ್ನ. ಸೊ ಇಂಟು 2 ಇದನ್ನು ಸಾಲ್ವ್ ಮಾಡಿ. 2 1s 2 2s. ಓಕೆ, ಅಗೇನ್ 64 ಅಂದರೆ 32. ಸೊ 32√3 ಯಾವುದಿದೆ ಆನ್ಸರ್? 32√3 ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ಕ್ವಶನ್ಗೆ ಆನ್ಸರ್ 32. ಯಾಕೆ ಈಕ್ವಲೇಟರಲ್ ಟ್ರಯಾಂಗಲ್ ಆಗುತ್ತೆ ಅಂತ ಗೊತ್ತು ನಿಮಗೆ. ಯಾಕೆ ಈಕ್ವಲೇಟರಲ್ ಟ್ರಯಾಂಗಲ್ ಆಗುತ್ತೆ ಹೇಳಿ ನೋಡೋಣ. ಬಿಕಾಸ್ 60 ಡಿಗ್ರಿನೇ ಇದ್ರೆ ಅಲ್ವಾ ಸೈಡ್ ಆಗೋದು. ಇವಾಗ ಅದರ್ ಡಯಾಗ್ನಲ್ ಈಸ್ ಈಕ್ವಲ್ ಟು ಸೈಡ್. ಇದ್ರ ಅರ್ಥ ಏನು? ಅದರ್ ಡಯಾಗ್ನಲ್ ಈಕ್ವಲ್ ಟು ಸೈಡ್ ಅಂದ್ರೆ ಅರ್ಥ ಏನು? 60 ಡಿಗ್ರಿ ಇರುತ್ತೆ ಅಂತ. ಓಕೆ, ಅದರ್ ಡಯಾಗ್ನಲ್ ಈಕ್ವಲ್ ಟು ನೀವೇನಾದ್ರೂ √3 ಅಂತ ಹೇಳಿದಿದ್ರೆ ಇಟ್ ಈಸ್ 120 ಇರ್ತಿತ್ತು ಅಂತ ಹೇಳ್ತಿದ್ದೆ. ಸೊ ಒಂದು ಸೈಡ್ 60 ಇದೆ ಅಂತ ಹೇಳಿದ್ದಾರೆ ಅವರು. ಸೊ ಈಕ್ವಲೇಟರಲ್ ಟ್ರಯಾಂಗಲ್ ಏರಿಯಾ ಫೈಂಡ್ ಔಟ್ ಮಾಡೋದು ಫಾರ್ಮುಲಾ ಇದು. ಓಕೆ, ಇಲ್ಲೊಂದು 2 ಈಕ್ವಲೇಟರಲ್ ಟ್ರಯಾಂಗಲ್ ಇದೆ. ಸೊ ಅದಕ್ಕೆ ಇಂಟು 2 ಅಂತ ಬರ್ದಿದ್ದು. ಐ ಹೋಪ್ ಎವ್ರಿವನ್ ಕ್ಲಿಯರ್ ದಿಸ್. See this question. Find the difference between the lengths of both diagonal of a rhombus with one angle is 30 degree if the side of the measure is 4 centimeter. So if I draw one rhombus, for example, diagonal, they are talking about diagonal difference. This is one diagonal, this is another diagonal. Now we know in rhombus concept diagonal bisects each other, that and diagonal intersect at 90 degree, that also we should know that property, which means here it will be 90 degree.
That you should know. Here it will be 90 degree, it will be frame. Now, the statement they are given, the difference between the diagonal, I need to find out. One of the angle is 30 degree. So if I take it anything, let's take it A, B, C, D. If I take one of the angle, A is a 30 degree, if I take, then it bisect each other, then it will be 15 degree. This will be 15 degree. We know in a triangle, for example, OAB is a triangle. In O is 90 degree because in rhombus diagonal it frame 90 degree in the intersect point, diagonal intersect point. Then if it is 90, it is 15, it will be 105, then it will be 75. Yes, here we got one more property very important. See, while teaching Pythagoras theorem, if one angle is 90, if another angle is 60, if it is, another angle will be 30. Here I thought the sides relation between, whenever angle 60, 30, 90, the relation between angle and side will be 30 opposite will be 1, 90 opposite will be 2, 60 opposite will be root 3. This I thought. Same thing here, one more property also you should learn. This I may not thought here, you remember, you can use it here, another sine concept, sine theta concept. Otherwise you can remember like this. So if it is 90 degree, if it is 75 degree, if it is 15 degree, 15 degree opposite is root 3 minus 1. Ratio it is, not original ratio, it is a ratio. It is in ratio. 1x, 2x, this ratio. So the ratio I am telling now. So 75 degree opposite will be root 3 plus 1. Then 90 degree opposite will be 2 root 2. So now which means 90 degree opposite is, this is 2 root 2. 15 degree opposite, this line is root 3 minus 1. This 75 degree opposite, this line is root 3 plus 1. If it is, this is root 3 plus 1, this line also root 3 plus 1. Okay, this is also root 3 plus 1, which means AC is equal to, AC line is equal to root 3 plus 1 plus root 3 plus 1, 2 root 3 plus 2. Like that, BO is equal to root 3 minus 1, even OD also root 3 minus 1, then BD. BD is equal to 2 root 3 minus 2 if I add both. I hope it is clear till this point. Now, in the question, I need to find out, yeah, in the question, one of the side they are given. So this, it is a ratio, we are writing in ratio. So let's take it 2 root 2 parts. 2 root 2 parts is equal to, for 2 root 2 x, you can take it, is equal to 4. Then x is equal to 4 divided by 2 root 2. That is 2 ones are 2 twos are, then root 2 times it will cancel, then x is equal to root 2. I want to find out difference of the diagonal. If I write difference of the diagonal, so if I subtract, this will get cancelled, it will be 4, then 4 root 2 is the answer. It will be 4 into root 2, 4x, 4 into root 2. So your answer will be 4 root 2 is the answer for this question. Next question. Next question, ABCD is a rhombus. ABCD is a rhombus. For example, ABCD is a rhombus. Let's draw ABCD. ABCD is a rhombus. Let's write it here. A, B, C, D. A line passing through C, okay, cuts extend the line AD. So AD we have to extend.
AD, we have to extend. We have to extend AD, and AB also we have to extend. Then this line cuts like this. Then I will extend some more. This line cuts like this. Yes. Now, A, B, C, D. AB at Q. This will be Q. This will be Q. This will be P. Now I need to find out the ratio of AB to PB. AB to PB. That I need to find out. Sorry, this is Q, right? Because C cuts extended line AD and AB. AD is Q, this P. Yeah, sorry. So BP. This is the I need to find out AB is to BP ratio I want to find out. And also there even QD. QD is half of AB. If AB is 2 centimeter, then QD is 1 centimeter according to ratio. In rhombus, all the sides are constant. If this is, say I will change color. If this is 2 centimeter, this is also 2 centimeter. So this is also 2 centimeter. 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 Now, if you observe very closely this diagram, this triangle, QAP triangle, QAP triangle, understand that QAP triangle. Also understand QDC triangle is similar. QDC triangle is similar. Similar triangle concept if I apply. So Thales theorem there we can apply. So QD and QA is equal to DC and AP. In which ratio we have? Okay, this is 1 is to 2 means here also the ratio is 1 is to 2 only. This is also 1 is to 2 only. Okay, here the whatever ratio we have, here also same ratio, and this. QD we have 1, QA we have 3, DC we have 2, then AP how much? AP how much? Then AP will be 2 into 3, 6. 2 into 3, 6. Here we have 2 means this is 4. This is 4. Then ratio AB is to BP. They are asking the ratio will be 1 is to 2. The ratio will be 1 is to 2. I hope everyone understand this. This is direct again question. ABCD is a rhombus. AB is produced to F. BA is produced to E such that AB is AE and BF. Then which statement is satisfied? So I will prove that first. You will understand easily. It's not so difficult concept. Here you can easily you can understand. So the question is like this. If it is a rhombus, again, AB is around AB produced F. This is F. BA produced BA means this side. AB means, okay, let's you understand first what is the meaning of that. A, B, C, D. AB produced to F means this AB from year to year, this produced to F. BA means from this side, BA produced to E, this is E, such that AB is equal to AE is equal to BF. So whatever this side both are same. So just okay, I will produce like this. Now I will extend this to prove that. Now let's see what is the meaning. This same, even this same. If this is same, definitely this and this will be same because rhombus this and this same means this is also same.
then this same means this is also same. Now we know opposite lines equal means opposite angles also equal. This angle, if I take it A, if I take it this is A, even this angle will be A. In a triangle DEA, interior angle sum is equal to exterior angle. A plus A is exterior angle of DEA triangle. Here if I take it, this is a B triangle, this is a B triangle, this will be 2B, sorry, this will be 2B, this will be 2B. In a rhombus, adjacent angle is 180 degree, then 2A plus 2B is equal to 180 degree, then definitely A plus B is equal to 90 degree. If this is 90 degree in triangle, big triangle, let's take it XEF triangle, A and B is 90 degree, definitely this will be 90 degree. Then you can tell ED line is perpendicular to CF line. I can extend this. So ED line is perpendicular to CF. I can write it because that is 90 degree means, so 90 degree it will be like this, right? CF, it will be 90 degree. That I can tell, that is my answer. I hope everyone understand this question. So last time also, if I explained this, ABCD is a rhombus, then in square also, even rectangle also explain the same concept. Same concept. For example, if I like this, square of the diagonal side. For example, let's take it this ABCD. Diagonal is BD and AC. AC square plus BD square is equal to AB square plus BC square plus CD square plus DA square. Into this equation I said DA square. Now, since all the sides are same, I can write here also AB, this is also AB, this is also AB, this is also AB. Then 4AB square I can write. Then AC square, AD square, sorry, BD square is equal to 4AB square. So that will be your answer. The locus of a point rhombus ABCD which is equidistant from A and C is a fixed point fixed point on a diagonal BD. So that will be the diagonal BD. Yeah, fixed point. I mean not fixed point, diagonal BD. The locus of a point in rhombus ABCD which is equidistant from A and C is diagonal BD. That is called diagonal BD. Next concept question. Next concept question. What they are talking about. If Q is a point in the interior of a rectangle ABCD, QA is 3 centimeter, QB is 4 centimeter, QC is 5 centimeter, the length of the QD. So their rectangle, square, same concept it will come. Okay, same concept. Q is a point in the interior. Let's take it, this is the Q. Okay, this is the Q. ABCD is a rectangle. A, B, C, D is a point. QA, this is QA is 3 centimeter. QB, so let's take it for this is QB, QA and QB. This is QA, then QB, then QC, QC, then one more they're asking what is QD. See, whenever you have like this, we have one property I explained already in the squares also. Q this point, from this point,
QA square plus QC square is equal to QB square plus QD square. ನಾಟ್ ಓನ್ಲಿ ರೆಕ್ಟ್ಯಾಂಗಲ್ ಇನ್ಸೈಡ್, ನೀವು ರೆಕ್ಟ್ಯಾಂಗಲ್ ಮೇಲೆ ಇದ್ರೂ ಇದೇ ಪ್ರಾಪರ್ಟಿ ಅಪ್ಲೈ ಮಾಡ್ಬೋದು, ಅಥವಾ ರೆಕ್ಟ್ಯಾಂಗಲ್ ಹೊರಗಡೆ ಇದ್ರೂ ಈ ಪಾಯಿಂಟ್ ನ ಅಪ್ಲೈ ಮಾಡ್ಬೋದು. ಬ್ರಿಟಿಷ್ ಫ್ಲೆಕ್ಸ್ ಥಿಯರಮ್ ಇದನ್ನ ಅಂತಾರೆ. ಸೊ ಇದನ್ನ ಓಕೆ, ಏನೇನು ಕೊಟ್ಟಿದ್ದಾರೆ? ಕ್ಯೂ ಎ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್, ಕ್ಯೂ ಬಿ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್, ಕ್ಯೂ ಸಿ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್, ಕ್ಯೂ ಡಿ ಫೈಂಡ್ ಔಟ್ ಮಾಡಬೇಕು. 3 ಸ್ಕ್ವೇರ್ 9 plus 5 square 25 is equal to 4 square 16 plus QD square. That I need to find out. 25 plus 9 34, ಅಥವಾ 25 ಅಲ್ಲಿ 16 ಸಬ್ಟ್ರಾಕ್ಷನ್ ಈ ಕಡೆ ಬಂದಾಗ ಯು ಕ್ಯಾನ್ ರೈಟ್ ಇಟ್. ಸೊ ಇದು ಈ ಕಡೆ ಬರುತ್ತೆ. ಇಫ್ ಇಟ್ ಕಮ್ ದಿಸ್ ಸೈಡ್, ಓಕೆ, ಇಫ್ ಇಟ್ ಕಮ್ ದಿಸ್ ಸೈಡ್ 4 25 ಅಂದ್ರೆ 5 plus 4 9, again 9, you will get cancellation. QD square ಎಷ್ಟು ಬರುತ್ತೆ? 18 ಬರುತ್ತೆ, ಬಿಕಾಸ್ ಇದು 9 plus 9 18. QD square 18 ಅಂದ್ರೆ 9 into 2, 9 ಅಂದ್ರೆ 3 root 2, because if I remove that, here I will get root 18 ಏನಂತ ಬರಿಬೋದು? 9 into 2 ಅಂತ ಬರಿಬೋದು. ರೂಟ್ 9 ನ ಆನ್ಸರ್ 3 root 2. ಸೊ ಆನ್ಸರ್ ಈ ಕ್ವಶನ್ ಆನ್ಸರ್ 3 root 2 is the answer for this question. ಅದೇ ತರ ಈ ಕ್ವಶನ್ ನೋಡಿ, ABCD is a rectangle P. Rectangle P is a point on the side of AB as shown in the given figure. DP. So one more we have to draw line. DP is a 13 centimeter. This is 13 centimeter. CP is a 10 centimeter. BP is a 6 centimeter. What is the value of AP? This value I want to find out. Again, you can use it two methods. I said previously, whenever you have point, from one point, if all lines goes, e point in the nodi this side PB, okay, so ಈ ಕಡೆ ಈ ಲೈನ್, ಅದೇ ತರ ದಿಸ್ ಸಾರಿ PB ಅಲ್ವಾ, ನಾಟ್ ದಟ್ ವೆನ್, ಜಸ್ಟ್ ಅ ಮಿನಿಟ್. ಅವ್ರು ಹೇಳಿರೋದು ABP is the point, BP ಸಾರಿ BP, ಓಕೆ, BP ಕೊಟ್ಟಿದ್ದಾರೆ. DP ಕೊಟ್ಟಿರೋದಲ್ವಾ, ನಾನು BB ಜಾಯಿನ್ ಮಾಡಿದ್ದೀನಿ. ದಿಸ್ ಈಸ್ DP. ಯಾ, ನಾವು ಐ ಕ್ಯಾನ್ ಅಪ್ಲೈ ಈಸಿಲಿ. ಸೊ ಇಲ್ಲಿ ಏನು ಹೇಳಿದ್ದಾರೆ ಈಗ, DP ಕೊಟ್ಟಿದ್ದಾರೆ, ದಿಸ್ ವಿಲ್ ಬಿ 13 ಸೆಂಟಿಮೀಟರ್, this will be 13 centimeter. CP ಕೊಟ್ಟಿದ್ದಾರೆ 10 centimeter, BP ಕೊಟ್ಟಿದ್ದಾರೆ 6 centimeter. ಇದನ್ನ ಕೇಳಿದ್ದಾರೆ. So I can write it like this. APA vertex ಇಂದ ಇದಕ್ಕೆ ಆಪೋಸಿಟ್ ಇರೋದು C, PC vertex ಗೆ. ಅದೇ ತರ PB vertex ಇಂದ DP vertex ಗೆ. I will write it. X square plus 10 square 100 is equal to 6 square 36 plus 13 square 169. So 100 ಅಲ್ಲಿ 169 ಹೋದ್ರೆ 69, 36 plus 69 105. So x square is equal to root 105. This is one way. ಇನ್ ಸ್ವಲ್ಪ ಫಾಸ್ಟ್ ಆಗಿ ಮಾಡೋದಕ್ಕೆ ಮೆಥಡ್ ಟು, ವೆನ್ ಎವರ್ ಯು ಹ್ಯಾವ್ ರೆಕ್ಟ್ಯಾಂಗಲ್ ಮೇಲೆ ಪಾಯಿಂಟ್ ಇದ್ದಾಗ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈಗ ನೋಡಿ, ಇದು ಟ್ರಿಪ್ಲೆಟ್ 3 ಡಬಲ್ 5 ಡಬಲ್, ದೆನ್ ಇಟ್ ವಿಲ್ ಬಿ 4 ಡಬಲ್, ದಟ್ ವಿಲ್ ಬಿ 8. ಈ ಕಡೆ 8 ಇದ್ರೆ ಈ ಕಡೆ 8 ಇರುತ್ತೆ, ಅದು ಗೊತ್ತು. ರೆಕ್ಟ್ಯಾಂಗಲ್ ಅಲ್ಲಿ ಎಲ್ಲಾ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಈಗ ಪೈಥಾಗರಸ್ ಥಿಯರಮ್ ಅಲ್ಲಿ ಇದು 90 ಡಿಗ್ರಿ ಆಪೋಸಿಟ್ ಇರೋದು 169 ಮೈನಸ್ 64 ರೂಟ್. So 169 64 other 105. This is directly also we can do using this method. I hope it is clear, these two questions. Next question. Two friends A and B are standing.
at one corner of a rectangular ground. By the time A runs reach the opposite corner, B can reach there along the diagonal path. So the meaning of that is like this. Two friends A and B ಇರ್ತಾರೆ. Let's take it for like this. PQ, I will take it. PQRS is a rectangular. AB ಅಂತ ಕೊಟ್ಟಿರೋದ್ರಿಂದ PQRS. B ಅನ್ನೋನು P ಇಂದ R ಗೆ ಓಡ್ತಾನೆ. A ಅನ್ನೋನು ಹಿಂಗ್ ಹೋಗ್ಬೇಕು. P ಇಂದ Q ಗೆ ಹೋಗ್ಬಿಟ್ಟು Q ಇಂದ R ಗೆ ಹೋಗ್ಬೇಕು. ಕ್ವಶನ್ ಏನ್ ಕೇಳಿದ್ರೆ ದ ರೇಷಿಯೋ ಆಫ್ ದಿ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ರೆಕ್ಟಾಂಗ್ಯುಲರ್. ಫೈನ್. ಬಟ್ ಇಬ್ರು ಅಟ್ ಎ ಟೈಮ್ಗೆ ಹೋಗಿ ರೀಚ್ ಆಗ್ತಾರೆ ಆರ್ ಪ್ಲೇಸ್ಗೆ. ಹಂಗಾದ್ರೆ ಇವನು 10 ಮಿನಿಟ್ಸ್ ಅಲ್ಲಿ ಹೋದ್ರೆ ಇವನು ಹಿಂಗಿಂದ ಹಿಂಗ್ ಹೋಗ್ಲಿಕ್ಕೆ 10 ಮಿನಿಟ್ಸ್ ಬೇಕಾಗುತ್ತೆ. ಕರೆಕ್ಟಾ? ಫೈನ್. ಇಫ್ ಡಿಸ್ಟೆನ್ಸ್ ಈಸ್ ಸೇಮ್, ಟೈಮ್ ನಾಟ್ ಸೇಮ್, ಡಿಸ್ಟೆನ್ಸ್ ಇಸ್ ಡಿಫ್ರೆಂಟ್. ಇಫ್ ಟೈಮ್ ಈಸ್ ಸೇಮ್, ಇವನು 10 ಮಿನಿಟ್ಸ್ ಅಲ್ಲಿ ಹೋದ್ರೆ ಅವನು 10 ಮಿನಿಟ್ಸ್ ಅಲ್ಲಿ ಹೋಗ್ತಾನೆ. ಡಿಸ್ಟೆನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ಸ್ಪೀಡ್ ರೇಷಿಯೋ, ಡೈರೆಕ್ಟ್ಲಿ ಪ್ರಪೋರ್ಷನಲ್. Speed is 40% faster than B. A is faster 40%. Means B ಅನ್ನೋನು 100 km/h ಹೋದ್ರೆ ಇವನು 140 ಅಲ್ಲಿ ಹೋಗ್ತಾನೆ ಅಂತ, 40% ಮೋರ್ ಅಂದ್ರೆ. ದ ರೇಷಿಯೋ ಈಸ್ 7:5. ಅಂದ್ರೆ ಇವನು 5 km/h ಹೋದ್ರೆ ಇವನು ಟೋಟಲ್ 7 km/h ಹೋದ, ಟೋಟಲ್ ಈ ತರ ಹೋಗ್ಲಿಕ್ಕೆ 7 ಸ್ಪೀಡ್. ಸ್ಪೀಡ್ ಇದು ಸ್ಪೀಡ್ ರೇಷಿಯೋ ಆದ್ರೆ ಈವನ್ ಡಿಸ್ಟೆನ್ಸ್ ರೇಷಿಯೋನು 7:5. ಅಂದ್ರೆ ಪಿ ಇಂದ ಕ್ಯೂಗೆ, ಕ್ಯೂ ಇಂದ ಆರ್ಗೆ 7 ಕಿಲೋಮೀಟರ್ ಇದ್ರೆ ಪಿ ಇಂದ ಆರ್ಗೆ 5 ಕಿಲೋಮೀಟರ್ ಇರುತ್ತೆ. ಈಗ 7 and 5, 7 is a length and breadth both, ಇಲ್ಲಿಂದ ಇಲ್ಲಿಗೆ ಪ್ಲಸ್ ಇಲ್ಲಿಂದ ಇಲ್ಲಿಗೆ. ನಾವು ಯೂಸ್ ಆಪ್ಷನ್ಸ್ ಅಥವಾ ನೀವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು. ಇಫ್ ಯು ಟೇಕ್ ದಿಸ್ ಈಸ್ ಅ ಎಕ್ಸ್, ಬಿಕಾಸ್ ಟೋಟಲ್ 7, ಇದನ್ನ ಎಕ್ಸ್ ಅನ್ಕೊಂಡ್ರೆ ಇದನ್ನ 7 ಮೈನಸ್ ಎಕ್ಸ್ ಅಂತ ಅನ್ಕೊಳ್ಬೋದು. ಆಗ ಏನ್ ಬರೀಬಹುದು ನಾನು, ಎಕ್ಸ್ ಸ್ಕ್ವೇರ್ ಪೈಥಾಗರಸ್ ಥಿಯರಮ್ ಫಾರ್ಮುಲಾ ಪ್ಲಸ್ 7 ಮೈನಸ್ ಎಕ್ಸ್ ಸ್ಕ್ವೇರ್, 7 minus x square is equal to 25. 5 square is 25. ಅವಾಗ a square, I mean x square, ಇಲ್ಲಿ 49 a square plus b square minus 2ab plus b square minus 2 into 7, 14x is equal to 25. Now you will get quadratic equation. So here if I shift this equation, 2x square minus 14x, 49 minus 25, that will be plus, okay, 49 ಅಲ್ಲಿ 25 ಹೋದ್ರೆ 24. Again I can take it 2 common, x square minus 7x plus 12 is equal to 0. Then 12 I can write it 4 3s. So quadratic equation 4 3s, then x is a big number, 4 and 3 is the roots of this equation. Question only minus plus is answer only plus. Plus you can take it 4 and 3 is the x value. Then ratio will be 4:3. 4:3. Instead of doing this much, this quadratic equation ಮಾಡೋ ಬದಲು ಆಪ್ಷನ್ ಮೆಥಡ್ ಯೂಸ್ ಮಾಡೋದು ಹೇಗೆ, ಟೋಟಲ್ 7, ಲೆಂತ್ ಬ್ರೆಡ್ತ್ ಎರಡು 7 ಬರಬೇಕು. ಯಾವ ರೇಷಿಯೋದಲ್ಲಿ ಬರುತ್ತೆ ನೋಡಿ, 3 + 2 5 ಬರಲ್ಲ, 4 + 3 7 ಬರುತ್ತೆ, 5 + 4 9 ಬರಲ್ಲ, 6 + 5 11 ಬರಲ್ಲ. ಸೊ 7 ಎಲ್ಲಿ ಬರುತ್ತೋ ಅಥವಾ ಫ್ಯಾಕ್ಟರ್ಸ್ ಮಲ್ಟಿಪಲ್ಸ್ ಆಫ್ 7 ಎಲ್ಲಿ ಬರುತ್ತೋ ಆ ಈಕ್ವೇಶನ್ ನ ಆ ಆಪ್ಷನ್ ನ ಯೂಸ್ ಮಾಡ್ಬೋದು. ಇದು ಮೆಥಡ್ 2 ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ, 29th ಕ್ವಶನ್. If the parallel sides of a trapezium, okay, if the parallel sides of a trapezium, fine. So trapezium is like this. Okay, trapezium like this. A, B, C, D. For example, A, B, C, D is a parallelism. AB is 8 centimeter and parallel sides of a trapezium are 8 centimeter and 4 centimeter ಅಂತ ಕೊಟ್ಟಿದ್ದಾರೆ. ಫೈನ್.
and C M and N are the midpoints of the diagonal. Find midpoints of the diagonal. So ಈ ಕಡೆ ಒಂದು diagonal ಎಳೆಯೋಣ, ಈ ಕಡೆ ಒಂದು diagonal draw ಮಾಡೋಣ. Then though they are midpoints, let's take it, this is the midpoints. I will change color. This is the midpoints, this is the midpoints. If I draw one line, this is MN, this is MN. ಅದರ ಲೆಂತ್ ಏನು? ಇಲ್ಲಿ ಎರಡು ಪ್ರಾಪರ್ಟಿ ಹೇಳ್ಕೊಡ್ತೀನಿ. ಸಪೋಸ್ ಸಮ್ ಟೈಮ್ ಇದನ್ನು ಕೇಳ್ಬೋದು. ದೇ ಮೇ ಆಸ್ಕ್ ದಿಸ್ ಆಲ್ಸೋ. ಇಲ್ಲಿ ಈ ತರನು ಕೇಳ್ತಾರೆ ಕೆಲವೊಂದ್ಸರಿ. ಈ ಲೈನ್ ಅಂದ್ರೆ ಪಿ ಕ್ಯೂ ಆಲ್ಸೋನು ಕೇಳ್ತಾರೆ. ಎರಡು ಹೇಳ್ಬಿಡ್ತೀನಿ ಆನ್ಸರ್. ಹೌ ಟು ಫೈಂಡ್ ಔಟ್? ವೆನ್ ಇಫ್ ದೇ ಆಸ್ಕ್ ಪಿ ಕ್ಯೂ ಲೆಂತ್ trapeziumally, so AB plus DC, AB plus DC divided by 2. ಅದೇ MN ಲೆಂತ್ ಕೇಳಿದ್ರೆ MN is equal to AB minus DC divided by 2. So ಇಲ್ಲಿ ಫಸ್ಟ್ ಕ್ವಶನ್ ಆನ್ಸರ್ 8 plus 4 12 divided by 2 6. ಸೆಕೆಂಡ್ ಕ್ವಶನ್ ಆನ್ಸರ್ 12 divided by 12 minus 8 minus 4 4 divided by 2, that will be 2. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ? 2 ಸೆಂಟಿಮೀಟರ್. ಐ ಥಿಂಕ್ ದಿಸ್ ಈಸ್ ಆಲ್ಸೋ ಸೇಮ್ ಕ್ವಶನ್. ಅಬ್ಸರ್ವ್ ಮಾಡಿ, ಸೇಮ್ ಟೈಪ್ ಕ್ವಶನ್ as it is question. ABCD is a trapezium. Then AB is parallel to that, so you can write it directly. You have to find out midpoints only to diagonal. So directly 12 minus 7.2 divided by 2. Okay, divided by 2. Same question. If we do this 4.8 divided by 2, 2.4. So this question answer is 2.4. In this question, consider a trapezium ABCD in which AB is parallel to CD and AD is perpendicular to AB. If the trapezium has a incircle which touches AB at E and CD at F, where EB is 25 centimeter, FC is 16 centimeter, then what is the diameter of the circle? So in this question, perpendicular ಅಂತ ಹೇಳಿರೋದ್ರಿಂದ, so I can draw like this. A, B, C, D. It is a perpendicular. AB is parallel to CD. AB is parallel to CD. So this is parallel to CD. Okay, AB is parallel to CD. Fine. AD is perpendicular to AB. This is a perpendicular. AD is a perpendicular to AB. If the trapezium has a incircle, so if I draw one circle, incircle, then EB, this will be, let's take it ABCD. EB means here E, here F, FC. So here I will draw one line. Okay, this is 16 centimeter. This is 25 centimeter. What is the diameter? That only I need to find out. Diameter means FE is the diameter. You can write it like this also, but since this is the FE, I have to find out this. FE I need to find out. ಮಾಡೋದು ಹೇಗೆ ನೋಡಿ. So if I take, this is the tangent. B is the BE ಮತ್ತೆ BC is the, this is not BC, X. You can take it for some point. This is and this. Okay, so this point and E point BE ಎಷ್ಟಿರುತ್ತೋ BX ಅಷ್ಟೇ ಇರುತ್ತೆ.
ಇದು 25 ಇದ್ರೆ ಇದು 25 ಸೆಂಟಿಮೀಟರ್. ಸಿ ಎಫ್ ಎಷ್ಟಿರುತ್ತೋ ಸಿ ಎಕ್ಸ್ ಅಷ್ಟೇ ಇರುತ್ತೆ, ಬಿಕಾಸ್ ಟ್ಯಾಂಜೆಂಟ್ ಔಟ್ಸೈಡ್ ಇಂದ ಸೇಮ್ ಇರುತ್ತೆ. ಸೊ ದಿಸ್ ಈಸ್ 16. ಹಾಗಾದ್ರೆ ಸಿ ಬಿ ಫುಲ್ ಎಷ್ಟಿರುತ್ತೆ? 41 ಸೆಂಟಿಮೀಟರ್ ಇರುತ್ತೆ. ಸಿ ಬಿ ಫುಲ್ ಎಷ್ಟಿರುತ್ತೆ? 41 ಸೆಂಟಿಮೀಟರ್. 25 ಪ್ಲಸ್ 16. ಬಿ ಎಷ್ಟಿರುತ್ತೆ? ದಟ್ ಈಸ್ 25. ನೌ ಐ ವಿಲ್ ಡ್ರಾ ಒನ್ ಆಟಿಟ್ಯೂಡ್. ಸೊ ಇಲ್ಲಿಂದ ಇಲ್ಲಿ ನಮ್ಗೆ ಗೊತ್ತು. ಸೊ ಇಫ್ ಐ ಪ್ಯಾರಲಲ್ ಲೈನ್ಸ್ ಇಂದ ಇಫ್ ಐ ಡ್ರಾ ದಿಸ್ 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 ಆಲ್ ಲೈನ್ಸ್ ಸೇಮ್ ಇರುತ್ತೆ. ಸೊ ಎಫ್ ಇ ಎಷ್ಟಿರುತ್ತೋ ಅಷ್ಟೇ ಸಿ ಕೆನೂ ಇರುತ್ತೆ. ಸಿ ಕೆ ಆರ್ ಸಿ ಝೆಡ್ ವಾಟ್ ಎವರ್ ಯು ಕ್ಯಾನ್ ಟೇಕ್ ಇಟ್. ಸಿ ಝೆಡ್ ಅಷ್ಟೇ ಇರುತ್ತೆ. ಸೊ ದಿಸ್ ಈಸ್ 90 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿನೇ. ಇಫ್ ಐ ಡ್ರಾ ದಟ್ ಒನ್ ಲೈನ್. ಸೊ ಇಟ್ಸ್ ದ ಪೈಥಾಗರಸ್ ಥಿಯರಮ್ ಫಾರ್ಮುಲಾ. ಇಫ್ ಯು ರಿಮೆಂಬರ್, there is 1, 25, 40, 1 ಮತ್ತೆ 40 is a triplet. ಹಾಗಾದ್ರೆ ಇದು ಎಷ್ಟಿರುತ್ತೆ? 40. ಅದರ್ವೈಸ್ ಯು ಕ್ಯಾನ್ ಯೂಸ್ ಇಟ್ ಪೈಥಾಗರಸ್ ಥಿಯರಮ್ ಫಾರ್ಮುಲಾ. 41 ಸ್ಕ್ವೇರ್ ಮೈನಸ್ 25 ಸ್ಕ್ವೇರ್ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ ಸಿ ಝೆಡ್ ಸ್ಕ್ವೇರ್. ದಿಸ್ ಈಸ್ 40 ಮೀನ್ಸ್ ದಿಸ್ ಈಸ್ ಆಲ್ಸೋ 40. ಸೊ ಯುವರ್ ಆನ್ಸರ್ ವಿಲ್ ಬಿ 40 centimeter. In a trapezium ABCD, AB is parallel to DC and DC is to AB. EF drawn parallel to AB cuts AD at F and BC at E such that BE EC 3:4, then AB. So ಇದನ್ನು ಮಾಡೋದು ಹೇಗೆ? How to solve this? ನೋಡಿ, AB is parallel to DC. This is parallel to DC. AB is parallel. Let's take it A, B, C, D parallel to CD, and this is 2AB. If it is 2, this will be 1. ಇದು 2 ಇದ್ರೆ ಇದು 1 ಇರುತ್ತೆ. ಫೈನ್. EF is drawn parallel to AB. EF ಅನ್ನೋದು ಇನ್ನೊಂದು parallel to AB. This will be E. This will be F. AD ಅಲ್ಲಿ no, we have to write it like this. Names we have to write it properly. ಅವ್ರು ಏನ್ ಹೇಳಿದಾರೆ ಕ್ಲಿಯರ್ ಆಗಿ ಅದೇ ತರ ಬರೀಬೇಕು ನೇಮ್ಸ್. ಎ ಬಿ ಸಿ ಡಿ. ಎ ಡಿ ಎಫ್ ಅಲ್ಲಿ ಬಿ ಸಿ ಇ ಅಲ್ಲಿ ಕಟ್ ಆಗಿರೋದು. ಇದು ಎಫ್, ಇದು ಇ, ಈ ತರ ಹೇಳಿದ್ದಾರೆ. ಫೈನ್. ಐ ವಾಂಟ್ ಟು ಫೈಂಡ್ ಔಟ್ ದಿಸ್ ಲೆಂತ್. ಫೈನ್. ಏನ್ ಕೊಟ್ಟಿದ್ದಾರೆ ಅವರು? ಡಿ ಸಿ ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಡಿ ಸಿ ಟು ಎ ಬಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್. ಅಬ್ಸರ್ವ್ ಹಿಯರ್, ಇಫ್ ಇಟ್ ಈಸ್ 2 ಡಿ ಸಿ ಫುಲ್, ಇದು 1 ಅಂತ ಕೊಟ್ಟಿದ್ದಾರೆ. ಫೈನ್. ಮತ್ತೆ ಬಿ ಇ ಸಿ ಕೊಟ್ಟಿದ್ದಾರೆ. ಇದು 3 ಆದ್ರೆ ಇದು 4 ಆಗಿರುತ್ತೆ. ಹೌ ಟು ಫೈಂಡ್ ಔಟ್? ಸೊ ಅಬ್ಸರ್ವ್ ಹಿಯರ್, ಒಂದು ಪ್ರಾಪರ್ಟಿ ಇದೆ ಇದಕ್ಕೆ ಮತ್ತೆ ಸೈಡ್ಸ್ಗೆ ಒಂದು ಪ್ರಾಪರ್ಟಿ ಇರುತ್ತೆ. ಏನ್ ಪ್ರಾಪರ್ಟಿ? ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈ ತರ ಇದ್ದಾಗ, ಈ ತರ ಬಂದಾಗ ನಾನು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ದೂರ ಇದೆಯೋ ಇದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಇದು ಈ ತರ ಅಂದಾಗ ಇದು ಇನ್ಕ್ರೀಸ್ ಆಗುತ್ತೆ. ಈ ತರ ರಿಲೇಶನ್ಶಿಪ್ ಇದೆ. ಏನ್ ರಿಲೇಶನ್ಶಿಪ್? ನಾನು ಬಿ ಇಂದ ಸಿ ಗೆ 7 ಮೀಟರ್ ಹೋಗ್ಬೇಕು ಅಂದಾಗ 1 ಇಂದ 2 ಗೆ ಎಷ್ಟು ಇನ್ಕ್ರೀಸ್ ಆಗಿದೆ? 1 ಇನ್ಕ್ರೀಸ್ ಆಗಿದೆ. ಅಂದ್ರೆ ಬಿ ಇಂದ ಸಿ ಗೆ 7 ಮೀಟರ್, ಇಲ್ಲಿಂದ ಇಲ್ಲಿಗೆ 7 ಮೀಟರ್ ಹೋಗೋದಕ್ಕೆ ಅದು ಎಷ್ಟು ಇನ್ಕ್ರೀಸ್ ಆಗಿದೆ? ಎ ಬಿ ಇಂದ ಡಿ ಸಿ ಗೆ 1. ಹಾಗಾದ್ರೆ 1 ಪಾರ್ಟ್ ಈಸ್ ಈಕ್ವಲ್ ಟು 1/7. ಹಾಗಾದ್ರೆ ಬಿ ಇಂದ ಇಗೆ 3 ಮೀಟರ್ ಇದೆ, ಇದು ಎಷ್ಟು ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ ಇಂಟು 3/7 ಇನ್ಕ್ರೀಸ್ ಆಗಿರುತ್ತೆ. ಯಾವ ಲೈನ್ ಇನ್ಕ್ರೀಸ್ ಆಗಿರುತ್ತೆ? ಎಫ್ ಇ ಲೈನ್ ಎ ಬಿ ಲೈನ್ ಕಂಪೇರ್ ಮಾಡಿದಾಗ 3/7 ಇನ್ಕ್ರೀಸ್ ಆಗಿದೆ. ಇದು 1 ಇದೆ. ಹಾಗಾದ್ರೆ ಎಫ್ ಇ ಎಷ್ಟಿದೆ ಅಂದ್ರೆ 1 + 3/7 ಅಂದ್ರೆ 10/7 ಇದೆ. ಅಂದ್ರೆ ಎಫ್ ಇ ಲೈನ್ 10/7 ಇರುತ್ತೆ. ಎಫ್ ಇ ಲೈನ್ ಎಷ್ಟಿದೆ? 10/7. ಎ ಬಿ ಲೈನ್ 1 ಇದೆ, ಎಫ್ ಇ ಲೈನ್ 10/7 ಇದೆ. ರೇಷಿಯೋ ಏನಾಗುತ್ತೆ ಅಂದ್ರೆ 7:10 ಆಗುತ್ತೆ. ಸೊ ರೇಷಿಯೋ ವಿಲ್ ಬಿ 7:10. ನಿಮ್ಗೆ ಇದು ಫ್ರಾಕ್ಷನ್ ಅರ್ಥ ಆಗಿಲ್ಲ ಅಂದ್ರೆ ಇದು ಇನ್ನೊಂದು ವೇಲ್ ಮಾಡ್ಬೋದು. ಇಲ್ಲಿ 3:4 ಇದೆ, ಟೋಟಲ್ 7 ಆಯ್ತು. ಇದನ್ನು 7 ಮಲ್ಟಿಪಲ್ ಮಾಡ್ತೀನಿ, ಇಲ್ಲೂ 7 ಇಲ್ಲೂ 7 ಮಾಡ್ತೀನಿ. ಇನ್ನೊಂದು ವೇ, ಈಗ ನೋಡಿ,
7 3 in total, ಬಿ ಇಂದ 7ಗೆ 7 ಮೀಟರ್ ಬರಬೇಕು. ಇದು 7 ಇಂದ 14 ಆಗಿದೆ. ಸೊ 7 ಕಿಲೋಮೀಟರ್ಗೆ 7 ಕಿಲೋಮೀಟರ್ ಜಾಸ್ತಿ ಆಗಿದೆ ನೋಡಿ. ಇಲ್ಲಿಂದ ಬಿ ಇಂದ ಸಿ ಗೆ ಟೋಟಲ್ 7 ಕಿಲೋಮೀಟರ್ ಬಂದಿದ್ದೀನಿ. ಅವಾಗ ಲೈನ್ ಎ ಬಿ ಲೈನ್ 7 ಇದ್ದಿದ್ದು ಎಷ್ಟಾಯ್ತು 14 ಆಯ್ತು. ಅಂದ್ರೆ 7ಗೆ 7 ಕಿಲೋಮೀಟರ್ ಇನ್ಕ್ರೀಸ್ ಆಯ್ತು ನೋಡಿ. 3ಗೆ 7 ಇಂದ 3 ಇನ್ಕ್ರೀಸ್ ಆಗಿರುತ್ತೆ, ಆಗ ಇದು 10 ಆಗಿರುತ್ತೆ. 4ಗೆ 4 ಇನ್ಕ್ರೀಸ್ ಆಗಿರುತ್ತೆ. ಸೊ 7 ಇದ್ದಿದ್ದು ಏನಾಗುತ್ತೆ 10 ಆಗುತ್ತೆ. ಬಿಕಾಸ್ 7ಗೆ 7 ಇನ್ಕ್ರೀಸ್ ಆದ್ರೆ 1ಗೆ 1, ಆಗ 3ಗೆ 3 ಇನ್ಕ್ರೀಸ್ ಆಗಿರ್ಬೇಕಲ್ವಾ. ಸೊ ಇದು 10 ಆಗಿರುತ್ತೆ. ಸೊ ಆಗ ರೇಷಿಯೋ ಏನಾಗುತ್ತೆ 7:10. ಈ ತರನು ಬೇಕಾದ್ರೂ ಮಾಡ್ಬೋದು. ಸೊ ದಿಸ್ ಕ್ವಶನ್ ನೋಡಿ, ಸೈಕ್ಲಿಕ್ ಕ್ವಾಡ್ರಾಟಲ್ ಎ ಬಿ ಸಿ ಡಿ, ಎ ಬಿ ಎಷ್ಟಿದೆಯೋ ಅಷ್ಟೇ ಬಿ ಸಿ ಇದೆಯಂತೆ, ಎ ಡಿ ಎಷ್ಟಿದೆಯೋ ಅಷ್ಟೇ ಡಿ ಸಿ ಇದೆಯಂತೆ. ಸಿ ಈ ತರ ಇದು ಈ ಪ್ರಾಪರ್ಟಿ ಯಾವ್ದಾರಂದ್ರೆ ಕೈಟ್. ಇದ್ರ ಪ್ರಾಪರ್ಟಿ ಯಾವುದು ಕೈಟ್. ಈ ತರ ಇದ್ದಾಗ ಕೈಟ್ ಪ್ರಾಪರ್ಟಿ. ಇವೆರಡು ಲೈನ್ ಸೇಮ್, ಇವೆರಡು ಲೈನ್ ಸೇಮ್ ಇದ್ರೆ ದಿಸ್ ಇಸ್ ದ ಪ್ರಾಪರ್ಟಿ ಆಫ್ ಕೈಟ್. ಕೈಟ್ ಇಮೇಜ್ ಇದು. ದೆನ್ ಡಯಾಗ್ನಲ್ ಕೈಟ್ ಅಲ್ಲಿ 90 ಡಿಗ್ರಿಯಲ್ಲಿ ಇರುತ್ತೆ. ಸೊ ಎ ಸಿ ಅಂಡ್ ಬೈ ಡಿ ಇಂಟರ್ಸೆಕ್ಟ್. ಎ ಸಿ ಓಕೆ, ದಿಸ್ ಈಸ್ ದ 90 ಡಿಗ್ರಿ. ಡೈರೆಕ್ಟ್ಲಿ ಹೇಳ್ಬೋದು ಕೈಟ್ ಅಲ್ಲಿ 90 ಡಿಗ್ರಿ. ದೆನ್ ಎ ಒ ಬಿ ಅದೇ ಕ್ವಶನ್ ಕೇಳಿದ್ದಾರೆ, ಎ ಒ ಬಿ ಏನು ಅಂತ ಕೇಳಿದ್ದಾರೆ. ಸೊ 90 ಡಿಗ್ರಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದು ಯಾವಾಗ್ಲೂ ಆಗ್ಲಿ ಈ ಲೈನ್ ಈಕ್ವಲ್, ಈ ಲೈನ್ ಈಕ್ವಲ್ ಇದ್ದಾಗ ಕೈಟ್ ಅಲ್ಲಿ 90 ಡಿಗ್ರಿ ಫ್ರೇಮ್ ಆಗುತ್ತೆ ಇಂಟರ್ಸೆಕ್ಟ್. ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ದಟ್ಸ್ ಇಟ್. ಈ ಕ್ವಶನ್ ಈಸಿ ಆಗಿ. ಸೊ ದಿಸ್ ಈಸ್ ಓಕೆ. ಇವೆಲ್ಲ ಒನ್ ಲೈನರ್ ಕ್ವಶನ್. ದಿಸ್ ಯು ಕ್ಯಾನ್ ಸಾಲ್ವ್ ಇಟ್ ಡೈರೆಕ್ಟ್ ಕ್ವಶನ್ಸ್. ಸೊ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಇಸ್ ಕರೆಕ್ಟ್ ಫಾರ್ ಎ ಕ್ವಾಡ್ರೇಟರ್? ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ದಿ ಮಿಡ್ ಪಾಯಿಂಟ್ಸ್ ಆಫ್ ಇಟ್ಸ್ ಅ ಪ್ರಾಪರ್ಟೀಸ್. ನೆನ್ಪಿಟ್ಕೊಳ್ಳಿ, ಬೋತ್ 1 and 2 is right. Both right. Then let ABCD is a rectangle. Let PQRS is the midpoint of the sides ABCDDA. The quadrilateral PQRS is square, rectangle but need not to be square, rhombus but need not to be a square. Yes, rhombus but need not to be a square. That's the property. ABCD is a parallelogram. If the bisector of A and C meet the diagonal BD, PQ respectively, which of the following is correct? This is also like direct question. APQ is similar to CQP. Diagram write down and you can verify that. ABCD is a parallelogram. P and Q are the midpoints of the diagonal AC such that AP is equal to the quadrilateral BPQ is a. So what is the ABCD is a parallelogram? Write it. ABCD is a parallelogram. Just I am writing triangle simply. P and Q are the points of the diagonal. So you have to write it. P and Q is the points of the diagonal. P and Q is the points of the diagonal. Diagonal AC. Then AP, PQ. AP is equal to QC. AP is equal to QC. Then quadrilateral BQ is a trapezium, square, parallelogram, and this one. In ಕೇಳಿದ್ದಾರೆ, that you can take it parallelogram. Direct lines. Parallelogram ಅಲ್ಲಿ this. Okay, this is also right. Direct questions with this all. AB and CD is a two parallel lines. ಇದು ತುಂಬಾ ಸರಿ ಮಾಡಿದೀವಿ. PQ intersect CD M and the bisect of interior angle. ಯಾವುದೇ ಇಂಟೀರಿಯರ್ ಆಂಗಲ್ ಬೈಸೆಕ್ಟ್ ಆದಾಗ ಒಂದು ಡಯಾಗ್ರಾಮ್ ಕ್ರಿಯೇಟ್ ಆಗುತ್ತೆ, ಅದು ರೆಕ್ಟಾಂಗಲ್ ಆಗಿರುತ್ತೆ. ತುಂಬಾ ಸರಿ ಮಾಡಿದೀವಿ ಕ್ವಶನ್. The measures of the angles quadrilateral taken in ordered proportional 1:2:3. The quadrilateral is trapezium. So direct question. So ಇದರಲ್ಲಿ ಡೈರೆಕ್ಟ್ ಕ್ವಶನ್ಸ್ ದಟ್ ಯು ಕ್ಯಾನ್ ಟ್ರೈ ಟು ರಿಮೆಂಬರ್. ಸೊ ಪ್ರೂವ್ ಮಾಡೋದಿದ್ರೆ ಡೈರೆಕ್ಟ್ಲಿ ಐ ವಿಲ್ ಟೆಲ್ ಯು. Okay, next question. Find the number of diagonals in a 10-sided polygon. So any polygon number of sides or diagonals, how to find out means we already discussed in our basic class. N into n minus 3 divided by 2. N into n minus 3 divided by 2. So in this question, find the number of diagonal 10-sided polygon. So 10-sided polygon I need to find out.
this one diagonals. So direct equation 10, 10 minus 3, 7, 10 into 7 divided by 2. 2 5s are 5 sevens are 35. So that is the answer for that question. Next question. A polygon has 44. Okay, polygon has 44 diagonals. So diagonals we have. So we have to find out that we know formula. Diagonals how to find out n into n minus 3 divided by 2. If I solve this equation, quadratic equation will get. So instead of that, you can verify options. If I substitute 8, n is 8, 8 minus 3, that will be 5. 8 5 is a 40 divided by 2, 20. It's not possible. 11, 11 minus 3, 8. 88 divided by 2, 44. So it's satisfied. So your answer will be 11. Next, the difference between the exterior and interior angles at vertex of regular polygon is 150 degree, then the number of sides of a polygon. So that how to solve it, observe. The difference, regular polygon, interior and exterior. We know interior plus exterior total it will be 180 and difference interior minus exterior is equal to 150. Okay, then you can add 2 interior is equal to 330, then interior is equal to how much if I solve that equation, 180 plus 150 it will be 330 to 1 za 2 6 za again 2 5 za 165. 165 is I. Okay, 165 is I. Then if 165 is I, external is equal to 15. Okay, now we know total any polygon exterior angle is total 360 degree total. Then one angle is 15 degree means how many sides we can find out? 360 divided by 15. 360 divided by 15 is 24. Then number of sides of a polygon is 15. So to find out total sum of any polygon exterior angle is 360 degree. Then one angle is 15 degree. Then we can find out number of sides. Each interior angle of a regular polygon is 3 times of the exterior angle. Okay, so any image, any image, it will be an image. One is interior is 3x, exterior is x means 4x. Interior plus exterior is equal to 180. 4x is equal to 180. Okay, 4x is equal to 180. X is equal to 48. Then exterior is 48, one angle. Then how many sides? I said previously, exterior of any angle total angle if I add 360, one angle is 45. Then if I solve this equation, 9 5s are 9 40s are 5 1s are 5 8s are. Then how many sides we have? Number of sides of a regular polygon is 8. Next question. If each interior angle of a regular polygon is 128 4 by 7, but I want exterior angle, then easily I can find out number of sides. So how to find out 128? Subtract, because total will be 180. One angle is 128 interior, exterior 180. How to do it? This I will write it 179 plus 1 minus 128 4 by 7. Easily we can subtract. First, I will do this plus 1 minus 4 by 7, that is 3 by 7. Now, 179 minus 128. This if I subtract it, how much I will get? 51, 51, yes. 51 3 by 7. 51 3 by 7 is 357 plus 3, 360 divided by 7. I said 360 divided by 7 means this will be number of sides I need to find out. Question, they're given number of diagonals and number of its sides both. So sides will be 7. Now diagonal 360 divided by 7 means what is the meaning of 7 sides we have. Then diagonals, how to find out? 7 into 4 divided by 2. 2 ones are 2 twos are 7 twos are 14 plus 7. Total how many diagonals? I mean diagonals plus sides. Sum I need to find out. So answer will be 7. I mean total 21. N is equal to 7 only here. Because why it is 7? Because 360 by 7 is a one angle divided by, I mean about sum of is 360. 360 divided by 360 by 7. 360, 360 get cancelled. 7 is the sides. I hope everyone understand. It is a one angle interior exterior.
Sum of the exterior is 360. Again, one angle is 360 divided by 7. To find out number of side, so 7 is the answer. Next, next question. If the sum of the interior angle and regular polygon is 1080, this is the formula. Sum of the interior angle of any is n minus 2 into 180 degree. N minus 2 into 180 degree is the sum of the interior angle of polygon. So that is equal to 1080. 0, 0 get cancelled. 8 ones are 8 6 are. Then n is equal to 8. So how to find out? N is equal to 8. Sum if they give. Then sum of the all interior angles of a regular polygon is twice the sum of the exterior angle, the number of sides of a polygon. Sum of the all the interior angle. So that will be sum of the all the interior angle is twice the sum of the exterior angle. So directly we can calculate, because sum of the interior angle plus exterior angle, that is directly n sum of the exterior angle we know. Sum of the exterior angle is 360. Again, sum of the interior angle 1 n minus 2 180 is equal to 720. 0 0 get cancelled. 18 ones are 18 fours are. Then n is equal to 6. So directly I can write the number of sides. We know to no need this. The sum of the all the interior angle regular polygon is twice the sum of the exterior angle, the number of the sides of a polygon. Why we are writing 720? So sum of the interior is 360. Interior angle is twice the exterior angle. So if interior angle is to exterior angle, interior angle is twice to exterior angle. Exterior angle is 360 means interior angle I can write it 720. I hope it is clear. Then A1 and A2 are two regular polygons. The sum of the all interior angles is, so again just we solve that equation. Previously we solved this, n into n minus 2 into 180 is equal to 1080. Then n is equal to 8, because it is 6, 2 it will come. Then each interior angle A2 exceeds interior angle by 132. Then you can write it like this. Each interior angle, how to find out now? N is equal to 8. So each interior angle A2 exceeds interior angle by 132. So that outright it 180 minus, so we know sum interior angle plus exterior angle, we know total 180. The difference exterior means, I mean exceeds means difference. Interior minus exterior is 132. If I subtract this, it will get cancelled. 180 132 60 50 50 or 48, that is 24. So 24, okay, 24. Now 360, to find out number of sides, 360 divided by 24, 12 twos are 12 30s are 2 ones are 2 15s are. Now the question they are asking, sum of the sides of A1 and A2. A1 we have 8, A2 we have 15, total will be 23 sides. The number of sides of a two polygons is in the ratio 5 is to 4, and the difference between the each interior angle of the polygon is, difference between the each interior angle of the polygon is 6. Then the number of sides is very simple. We know exterior angle is 360. The number of sides of two regular polygon is 5 is to 4. Okay, one is 4x 360, one is 5x. This difference is 6. Angle is 6. If I solve that equation, I will get 4 ones are 4 nines are 36, 5 ones are 5 sevens are 72. Then 9 18 by x is equal to 6. 6 ones are 6 threes are, then x is equal to 3. If x is equal to 3, so I need to find out then number of sides. 4x is 12,
5x is 15, then 360 divided by 15, that will be 15 2s are 30, 15 4s are, then 360 divided by 12, 12 30s are, 24 and 13. So now the question is, then the number of sides of a triangle. So this ratios again. Okay, check option method. 15 and 12. Yes. Option method 24 and 30. Option method. So it's satisfied. 24 and 30. So 15 and 12. Anyway, no need this. This is option method. We got it means x is equal to 3. So 3, 12 and 15 you got it answer. But here using option method, 360 divided by 15 if I do, 360 divided by 12 if I do, I will get 24 and 13. The difference is 6. That also you can do it. Option method. So this is one way. X is equal to 3, 3 4s are 12, 3 5s are 15. Yeah, both satisfied.